ನಾನು ಮೂಲತಃ ಕೋಲಾರದವನು. ಕೋಲಾರ ನಗರದಲ್ಲಿ ಕಟಾರಿಪಾಳ್ಯ ಅಂತ ಒಂದು ಏರಿಯಾ ಇದೆ. ಆ ಏರಿಯಾದಲ್ಲಿ ಅತಿ ಹೆಚ್ಚು ಹಿಂದುಳಿದವರೇ ಇರುವಂಥ ಏರಿಯಾ. ಆ ಏರಿಯಾದಿಂದ ಬಂದವನು. ನಮ್ಮ ಕುಟುಂಬ ಕೃಷಿಗೆ ಸಂಬಂಧಿಸಿದ ಕುಟುಂಬ. ನಾನು ಅಲ್ಲೇ ಹುಟ್ಟಿ ಅಲ್ಲೇ ಸರ್ಕಾರಿ ಹೈಸ್ಕೂಲು, ಸರ್ಕಾರಿ ಕಾಲೇಜುಗಳಲ್ಲಿ ನಾನು BSc ಪದವಿ ಮಾಡಿಕೊಂಡು, ಶಿಕ್ಷಣಕ್ಕೆ ಅಂತ ಒಳ್ಳೆ ಪರಿಸರ ಇರಲಿಲ್ಲ ಆ ಸಂದರ್ಭದಲ್ಲಿ, ನಾನು ಹುಟ್ಟಿದಂಥ ಸಂದರ್ಭದಲ್ಲಿ. ಯಾಕಂದರೆ ಕಟಾರಿಪಾಳ್ಯ ಅಂದರೆ ಇಡೀ ಕರ್ನಾಟಕನೇ ತಿರುಗಿ ನೋಡುವಂತಹ ಒಂದು ಜಾಗ. ಯಾಕಂದರೆ ಅಲ್ಲಿ ಹೊಡೆದಾಟಗಳು, ರೌಡಿಸಮು ಇವೆಲ್ಲ ಹೆಚ್ಚು ವಿಜೃಂಭಿಸ್ತಾ ಇದ್ದಂತಹ ಒಂದು ಸಮಯ. ನಾನು ಹುಟ್ಟಿದಂಥ ಮತ್ತು ನಾನು ಬೆಳೆದಂಥ ಪರಿಸರ. ಅಲ್ಲಿ ಗರಡಿ ಮನೆಗಳಿದ್ವಿ ಹೊರತು ಶಾಲೆಗಳಿರಲಿಲ್ಲ. ಅಂಥ ಒಂದು ಪರಿಸರದಲ್ಲಿ ನಾನು ಹುಟ್ಟಿದ್ದು. ಅದೇ ಪರಿಸರದಲ್ಲೇ ನಾನು ಓದಿದ್ದು ಕೂಡ. ಅನೇಕ ಜನ ನನ್ನ ಜೊತೆಯಲ್ಲಿ ಇದ್ದಂತಹ ಸ್ನೇಹಿತರು ಹೋಗಲಿಲ್ಲ. ಅವರು ಇದೇ ರೀತಿಯೆಲ್ಲ ಒಂದು ಸ್ವಲ್ಪ ಹೊಡೆದಾಟಗಳು, ರೌಡಿಸಮು ಇವುಗಳಲ್ಲೆಲ್ಲ ಕಳೆದೋಗ್ಬಿಟ್ಟು ಅನೇಕ ಜನ ತೀರ್ಕೊಂಡ್ರು ಕೂಡ. ಇವತ್ತು ನನ್ನ ಊರಿಗೆಯವರು ಒಂದು 3-4 ಜನ ಬಿಟ್ಟರೆ ಇನ್ಯಾರು ಕೂಡ ಉಳಿದಿಲ್ಲ. ಬೆಂಗಳೂರಿಗೆ ಬಂದ ನಂತರ ಲಂಕೇಶ್ ಪತ್ರಿಕೆಗೆ ಜಾಯ್ನ್ ಆಗಿ ಲಂಕೇಶ್ ಪತ್ರಿಕೆ ಕೆಲಸ ಮಾಡಿಕೊಂಡು ನಾನು ಕಾನೂನು ಪದವಿನ ಮುಗಿಸಿದ್ದೀನಿ. ಅಲ್ಲಿಂದ ಕಳೆದ 42 ವರ್ಷಗಳಿಂದ ಕೂಡ ಕರ್ನಾಟಕದ ಹೈಕೋರ್ಟು ಮತ್ತು ಅಧೀನ ನ್ಯಾಯಾಲಯಗಳಲ್ಲಿ ವಕೀಲ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯದಲ್ಲಿ ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಅದರ ಜೊತೆಗೆ ಅಹಿಂದ ಅಂತ ಏನು ಕರಿತೀವಿ ಇವತ್ತು, ಆ ಅಹಿಂದ ಮೂಮೆಂಟನ್ನು ಸಂಸ್ಥಾಪಕರಲ್ಲಿ ನಾನು ಒಬ್ಬ. ಭಾಳ ಪ್ರಮುಖವಾಗಿ 1998ರಲ್ಲಿ ನಾವು ಅಹಿಂದ ಮೂಮೆಂಟನ್ನು ಕೋಲಾರದಲ್ಲಿ ಆರಂಭ ಮಾಡಿದ್ವಿ. ನಿಮಗೆ ಆಮೇಲೆ ಗೊತ್ತಿದೆ, ಅದನ್ನು ಆರಂಭ ಮಾಡಿದ ನಂತರ ಅದನ್ನು ಸಿದ್ದರಾಮಯ್ಯನವರು ಬಳಸ್ಕೊಂಡು ಅವರು ಮುಖ್ಯಮಂತ್ರಿಗಳಾದರು. ಇವತ್ತು ಸಿದ್ದರಾಮಯ್ಯನವರು ದೇವರಾಜ ಅರಸರ ಒಂದು ರೆಕಾರ್ಡ್ ಏನಿತ್ತು, ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದು, ಅದನ್ನು ಕೂಡ ಇವತ್ತು ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಇದೆಲ್ಲ ಆಗಿದೆ ಹಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಹಿಂದುಳಿದ ವರ್ಗಗಳು, ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಜೊತೆ ಸತತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಕರ್ನಾಟಕದ ಆದಿವಾಸಿಗಳು ಮತ್ತು ಅಲೆಮಾರಿಗಳ ಜೊತೆ ಕಳೆದ 4 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಕೂಡ ನನ್ನ ಆಫೀಸನ್ನು ಅಲೆಮಾರಿಗಳ ಮತ್ತು ಆದಿವಾಸಿಗಳ ಆಫೀಸ್ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅದರ ಜೊತೆಗೆ ಅನೇಕ ಅಲೆಮಾರಿಗಳಿಗೆ, ಆದಿವಾಸಿಗಳಿಗೆ ಸಂಬಂಧಪಟ್ಟಂತಹ ಇಶ್ಯೂಗಳಿಟ್ಕೊಂಡು ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ ಮನೆ ಕೊಡಿಸೋದಿರ್ಬೋದು, ಅವ್ರಿಗೆ ನೆಲೆ ಕೊಡಿಸೋದಿರ್ಬೋದು, ಅಥವಾ ಭೂಮಿ ಕೊಡಿಸೋದಿರ್ಬೋದು, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿಸೋದಿರ್ಬೋದು, ಅಥವಾ ಅವ್ರಿಗೆ ಬೇರೆ ಬೇರೆ ಸರ್ಕಾರದ ಅನುದಾನಗಳನ್ನು ಕೊಡಿಸುವಂಥದ್ದಿರ್ಬೋದು. ಈ ಹೋರಾಟಗಳಲ್ಲಿ ನಾನು ತೊಡಗಿಸ್ಕೊಂಡು ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಬ್ಬ ವಕೀಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು BSc ಪದವಿನ ವಿಜ್ಞಾನದಲ್ಲಿ ಪದವಿನ ತಗೊಂಡು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಆಯ್ಕೆ ಇದ್ದಿದ್ದು 2. ಒಂದು, ನಾನು ಮೆಡಿಸಿನ್ಗೆ ಹೋಗಬೇಕಾಗಿತ್ತು, ಡಾಕ್ಟರ್ ಆಗಬೇಕಾಗಿತ್ತು, ಇಲ್ಲಾಂದರೆ ಲಾಯರ್ ಆಗಬೇಕಾಗಿತ್ತು. ಆದರೆ ನನಗೆ ಅಷ್ಟೊತ್ತಿಗೆ ಕೋಲಾರದಲ್ಲಿ ಇದ್ದಾಗಲೇ ನನಗೆ ದಲಿತ ಚಳವಳಿಯ ಪ್ರಭಾವ ನನ್ನ ಮೇಲಾಗಿತ್ತು. ಆ ದಲಿತ ಚಳವಳಿಯ ಪ್ರಭಾವದಿಂದಾಗಿ ನಾನು ವಕೀಲನಾಗೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಸಮಾಜಕ್ಕೆ, ಸಮಾಜಮುಖಿಯಾಗಿ ನಾನು ಕೆಲಸ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ವಕೀಲ ವೃತ್ತಿಯನ್ನು ಆರಿಸ್ಕೊಂಡೆ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಬಡವರಿಗೂ ಕೂಡ ಒಬ್ಬ ವಕೀಲನಾಗಿ ಇಲ್ಲಿ ಕೆಲಸ ಮಾಡಿಕೊಂಡೇ ಇದ್ದೀನಿ. ಸಾವಿರಾರು ಕೇಸುಗಳಲ್ಲಿ ಅಲೆಮಾರಿಗಳಿಗೆ, ಆದಿವಾಸಿಗಳಿಗೆ, ಅಸ್ಪೃಶ್ಯರಿಗೆ, ದಿಕ್ಕೇ ಇಲ್ಲದ ಸಮುದಾಯಗಳಿಗೆ ನಾನು ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾನು ಭಾಳ ದೊಡ್ಡ ಕೇಸುಗಳು ನಡೆಸಿದಂತಹ ಪಟ್ಟಿಯಲ್ಲಿ ಇಲ್ಲದೆ ಇರ್ಬೋದು. ಆದರೆ ಸಾಧಾರಣ ಜನರ ಸಣ್ಣ ಪುಟ್ಟ ಕೇಸುಗಳನ್ನು ತಗೊಂಡೇ ನಾನು ಅವ್ರಿಗೆ ಸಾಂತ್ವನ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ಅವ್ರ ಕೈಯಲ್ಲಿ ಫೀಸ್ ಕೊಡೋಕ್ಕೂ ಕೂಡ ಶಕ್ತಿ ಇರಲಿಲ್ಲ ಅಂತ ಸಮುದಾಯಗಳ ನಂತರಕ್ಕೆ ಬರುವಂಥದ್ದು. ನಾನೇ ಅವ್ರಿಗೆ ಬಸ್ ಚಾರ್ಜ್ ಕೊಟ್ಟು, ನಾನೇ ಅವ್ರಿಗೆ ಊಟ ಕೊಡಿಸಿ, ನಾನೇ ವಕೀಲಿ ಕೆಲಸನೂ ಮಾಡಿ ಅವ್ರ ಕೇಸುಗಳನ್ನು ನಾನೇ ನಡೆಸಿ ಅವ್ರನ್ನ ವಾಪಸ್ ಕಳಿಸ್ಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಅವ್ರ ಜೊತೆ ಇದೇ ಥರ ಕೆಲಸ ಮಾಡಿಕೊಟ್ಟು ಬಡವರ ನಿರ್ಗತಿಕರ ಲಾಯರ್ ಆಗಿ ನಾನು ಮುಂದುವರಿತಾ ಇದ್ದೀನಿ. ನಾನು ಆರಂಭ ಮಾಡಿದ್ದು ಆ್ಯಕ್ಚುಲಿ ಕಿಂಗ್ ಅಂಡ್ ಪ್ಯಾಟ್ರಿಜ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸಂಸ್ಥೆ.
ಅದು ಬ್ರಿಟಿಷರು ಆರಂಭ ಮಾಡಿದಂಥ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಅದು ವಕೀಲರ ಸಂಸ್ಥೆ. ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇಟ್ಕೊಂಡು, ಬ್ಯಾಂಕ್ ಆಫ್ ಹೈದ್ರಾಬಾದಿಂದ ಇಟ್ಕೊಂಡು, ಶಾವೆಲೆಸ್ ಅಂತ ಕಂಪ್ನಿಯವರು, UBCT, ಅವ್ರಿಗೆಲ್ರಿಗೂ ಕೂಡ ಲೀಗಲ್ ಅಡ್ವೈಸರ್ಸ್ ಆಗಿದ್ದಂತಹ ಒಂದು ಸಂಸ್ಥೆ ಅದು. ಆ ಸಂಸ್ಥೆಯಲ್ಲಿ ಜೂನಿಯರ್ ಆಗಿ ಜಾಯ್ನ್ ಆಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದಾಗ ನನ್ಗನ್ಸಿದ್ದೇನು ಅಂತಂದ್ರೆ, ನಾವು ಬರೀ ಶ್ರೀಮಂತರಿಗೆ, ಬರೀ ದೊಡ್ಡವ್ರಿಗೆ ನಾವು ವಕೀಲರಾಗಿ ಮುಂದುವರಿಬೇಕಾಗತ್ತೆ. ನನ್ನ ಸೇವೆ ಅವ್ರಿಗೆ ಸೀಮಿತಗೊಳ್ಬಿಡುತ್ತೆ. ಹಾಗಾಗಿ ನಾನು ಅಲ್ಲಿಂದ ಹೊರಗಡೆ ಬಂದು ಮುನಿವೆಂಕಟಪ್ಪ ಅಂತ ಹೇಳ್ಬಿಟ್ಟು ಅವಿನಿ ರೋಡಲ್ಲಿ ಒಬ್ಬ ಸೀನಿಯರ್ ಲಾಯರ್ ಇದ್ರು, ಅವ್ರ ಹತ್ರ ನಾನು ಸೇರ್ಕೊಂಡೆ. ಅವ್ರ ಹತ್ರ ಸೇರ್ಕೊಂಡ್ಮೇಲೆ ಅಲ್ಲಿಂದ ನನಗೆ ಒಂದ್ ಸ್ವಲ್ಪ ಈ ಬಡವರ ಕೇಸ್ಗಳನ್ನ, ನಿರ್ಗತಿಕರ ಕೇಸ್ಗಳನ್ನ ನನಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಯಿತು. ಆಗ ನಾನು ಮೊದಲು ಹೈಕೋರ್ಟಲ್ಲಿ ಆರಂಭ ಮಾಡಿ ಆಮೇಲೆ ನಾನು ಟ್ರಯಲ್ ಕೋರ್ಟಿಗೆ ಬಂದೆ. ಆ್ಯಕ್ಚುಲಿ ಟ್ರಯಲ್ ಕೋರ್ಟ್ಗೆ ಬಂದಿದ್ದು ತಡ. ನಾನು ಟ್ರಯಲ್ ಕೋರ್ಟಿಗೆ ಬಂದ ಮೇಲೆ ಈ ಸಣ್ಣ ಪುಟ್ಟ ಕೇಸುಗಳು ಇವ್ರದೆಲ್ಲ ಕೂಡ, ಈವನ್ ತಹಸೀಲ್ದಾರ್ ಮುಂದೆ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಇರ್ಬೋದು, ಡೆಪ್ಟಿ ಕಮಿಷನರ್ ಮುಂದೆ ಇರ್ಬೋದು, ಮತ್ತು ಬೇರೆ ಯಾವುದೋ ಕಮಿಷನ್ಸ್ ಮುಂದೆ ಇರ್ಬೋದು, ಎಲ್ಲರ ಮುಂದೆನೂ ನಾನು ಅಪಿಯರ್ ಆಗಿ ಈ ಸಮುದಾಯಗಳ ಕೇಸುಗಳನ್ನ ನಡೆಸ್ಕೊಂಡು ಹೋಗಿದ್ದೀನಿ. ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟಲ್ಲಾಗಲಿ ಹೋಗಿದ್ದೀನಿ, ನಾನು ಕೇಸುಗಳು ನಡೆಸಿದ್ದೀನಿ. ಆದರೆ ಸವಾಲಿನ ಕೇಸುಗಳು ನನಗೆ ಅಲ್ಲಿಗಿಂತಲೂ ಹೆಚ್ಚಾಗಿ ಹೆಚ್ಚು ಸವಾಲಿನ ಕೇಸುಗಳು ಬಂದಿರುವಂಥದ್ದು ಅಧೀನ ನ್ಯಾಯಾಲಯಗಳಲ್ಲಿ, ಚಿಕ್ಕ ಕೋರ್ಟ್ಗಳಲ್ಲಿ. ಯಾಕಂದ್ರೆ ಅಲ್ಲಿ ನಮ್ಮ ಜನಕ್ಕೆ ಒಂದು ಸಾಧಾರಣವಾಗಿ ಅವ್ನಿಗೊಂದು ಮನೆ ಇರುತ್ತೆ, ಅದೇನು 10x10 ಮನೆ ಇರುತ್ತೆ. ಆ ಮನೇನ ಅವ್ನು ದಕ್ಕಿಸ್ಕೋಬೇಕಾಗತ್ತೆ, ಅದಕ್ಕೆ ಫೈಟ್ ಮಾಡ್ಬೇಕಾಗತ್ತೆ. ಅವ್ನ ಮಗನಿಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗಲ್ಲ. ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ತಹಸೀಲ್ದಾರ್ಗಳು, AC ಗಳು ಅವ್ನಿಗೆ ಯಾವ ರೀತಿಯಲ್ಲೂ ಕೂಡ ಸಹಕಾರ ನೀಡ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೊಡಿಸೋದೇ ಒಂದು ದೊಡ್ಡ ಕೇಸ್ ಅನ್ಸುತ್ತೆ. ಹಾಗಾಗಿ ನಾನು ಹೆಚ್ಚು ಹೈಕೋರ್ಟು, ಸುಪ್ರೀಂ ಕೋರ್ಟ್ನ ಕೇಸ್ಗಳನ್ನ, ಈಗ ಸುಮಾರು ಕೇಸ್ಗಳನ್ನ ನಡೆಸಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ಲು SC/ST ಇದಕ್ಕೆ ಏನು ಪ್ರಮೋಷನಲ್ ರಿಸರ್ವೇಶನ್ ಬಗ್ಗೆ ಮಾಡಿದಿರುವಂಥ ಕೇಸ್ಗಳಿರ್ಬೋದು, ಅಂಥ ಕೇಸ್ಗಳೆಲ್ಲವನ್ನು ಕೂಡ ನಡೆಸಿದ್ದೀನಿ. ಅವಾಗ ಸಾವಿರಾರು ಜನ SC/ST ನೌಕರರಿಗೆ ಅದರಿಂದ ಹೆಲ್ಪ್ ಆಗಿದೆ. ಸುಪ್ರೀಂ ಕೋರ್ಟ್ಗೂ ಕೂಡ ಅದನ್ನೇ ನಾನೇ ತಗೊಂಡೋಗಿದೆ. ಅಂಥ ಕೇಸ್ಗಳಿದ್ದಾವೆ. ಅಂಥದ್ದು ನನ್ನ ಕೇಸ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರೋ ಅಂಥದ್ದು ಅತ್ಯಂತ ಸಣ್ಣ ಸಮುದಾಯಗಳು, ಕಡುಬಡವರು, ನಿರ್ಗತಿಕರು, ಅವ್ರಿಗೆ ಫೀಸ್ ಕೊಡ್ಲಿಕ್ಕೂ ಸಾಧ್ಯ ಆಗದೆ ಇರುವಂತವ್ರ ಕೇಸ್ಗಳಿದೆಯಲ್ಲ, ಅದು ನನಗೆ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಅವೇ ನನ್ನ ಪಾಲಿಗೆ ದೊಡ್ಡ ಕೇಸ್ಗಳು ಅಂತ ನಾನು ಕೊಡ್ತೇನೆ. ಮೊದ್ಲಿಂದಲೂ ಕೂಡ ನಾನೇನು ಬಡತನದ ಮನೆಯಲ್ಲಿ ಹುಟ್ಟಿದವನೇನಲ್ಲ. ನಮ್ಮನೆ ಲ್ಯಾಂಡ್ ಲಾರ್ಡ್ಸ್ ಮನೆನೇ. ನಾವು ಕೂಡ ನಮ್ಮನೇಲಿ ಕೂಡ ಜೀತಗಾರರಿದ್ರು. ನಮ್ಮನೇಲಿ ಜೀತಗಾರ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ನಾವು ಮೇಲಕ್ಕೆತ್ತಿ ಮೇಲಿಂದ ನೀರು ಹಾಕ್ತಾ ಇದ್ವಿ. ಅವ್ರಿಗೆ ಮೇಲ್ಗಡೆಯಿಂದ ಮುದ್ದೆ ಹಾಕ್ತಾ ಇದ್ವಿ. ಅವ್ರು ಮುಟ್ಟಿಸ್ಕೊಳ್ತಾ ಇರಲಿಲ್ಲ. ಇದೆಲ್ಲ ಚಿಕ್ಕಂದಲ್ಲಿ ನಾನು ಕೂಡ ಅನುಭವಿಸಿದ್ದೀನಿ. ಅದು ಎಲ್ಲೋ ಒಂದು ಕಡೆ ನನ್ನ ಮನಸ್ಸೊಳಗಡೆ ಒಂದು ಗಿರಿಟ್ ಶುರುವಾಗಿತ್ತು. ಇದು ಅನ್ಯಾಯ ಅಲ್ವಾ, ಇದು ತಪ್ಪಲ್ವಾ, ಇದು ನಾವು ಪ್ರಶ್ನಿಸ್ತಿದ್ರೆ ಹೆಂಗೆ, ಅವರು ಮನುಷ್ಯರಲ್ವಾ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಬರೋಕ್ಕೆ ಶುರುವಾಯಿತು. ಅದಕ್ಕೆ ಕರೆಕ್ಟಾಗಿ ನಾನು ದಲಿತ ಚಳವಳಿಯಲ್ಲಿ ನಾನು ಇನ್ವಾಲ್ವ್ ಆದೆ. ಆಮೇಲೆ ಒಂದು ಸ್ವಲ್ಪ ನನ್ನ ಮೇಲೆ ನನ್ನ ಗುರುಗಳಾದಂತಹ ಲಂಕೇಶ್ ಅವರು ಅದಕ್ಕೆ ಹೆಚ್ಚು ಪ್ರಭಾವವನ್ನು ಬೀರಿದ್ರು. ಅದ್ರ ಜೊತೆಗೆ ಕುವೆಂಪುನು ಓದ್ಕೊಂಡೆ. ಇದೆಲ್ಲ ಓದ್ಕೊಳ್ಳೋ ಅಷ್ಟೊತ್ತಿಗೆ ಅಂಬೇಡ್ಕರ್ ನಂಗೆ ದಕ್ಕಿದ್ರು. ಅಂಬೇಡ್ಕರ್ನ ಓದ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಕಲ್ಪನೆ ಬರೋಕ್ಕೆ ಶುರುವಾಯಿತು. ಆವಾಗ ಯೋಚನೆ ಮಾಡಿದೆ, ನಾನೊಬ್ಬ ಲಾಯರ್ ಆಗಿಬಿಟ್ಟು ಇಷ್ಟಕ್ಕೆ ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿದ್ದಂಥ ಸಂವಿಧಾನವನ್ನು ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿದೆ. ಸುಮಾರು 2.5 ವರ್ಷಗಳ ಕಾಲ ಅದರ ಕೆಲಸ ಮಾಡಿದೆ. ಅದು ಮೂಲ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ತರ್ಜುಮೆ ಮಾಡಿದ್ದು. ಜೊತೆಗೆ ಅಲ್ಲಿ ಅಂಬೇಡ್ಕರ್ ತನ್ನ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಇದ್ದಂತಹ ಯಾವ್ಯಾವ ಡಾಕ್ಯುಮೆಂಟ್ಸ್ ಇತ್ತು, ಆ ಡಾಕ್ಯುಮೆಂಟ್ಸ್ನಲ್ಲಿ ಕೂಡ ಈ ಸಂವಿಧಾನದ ಕೂಡ ಅಳವಡಿಸಿಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅದೊಂದು ನನಗೆ ಒಂದು ಕರ್ನಾಟಕಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಅಂತ ನನಗೆ ಅನಿಸಿದೆ ನನಗೆ. ಅದೇ ರೀತಿಯಲ್ಲಿ ಆಮೇಲೆ ಬರಹ ಶುರು ಮಾಡಿದೆ. ನನ್ನ ಬರಹಗಳೆಲ್ಲ ಇದೇ ಸಮುದಾಯಗಳ ಬಗ್ಗೆನೇ ಬರೆಯೋಕ್ಕೆ ಶುರುವಾಯಿತು. ಈಗಲೂ ಕೂಡ ವಾರಕ್ಕೆ ಒಂದೊಂದು ಸಮುದಾಯದ ಬಗ್ಗೆ ಬರಿತಾ ಇದ್ದೀನಿ. ಹೆಸರೇ ಇಲ್ಲದ ಗೊತ್ತಿರೋದು ಸಮುದಾಯಗಳು, ಅವ್ರ ಹೆಸರುಗಳು ಯಾರೂ ಕೇಳದೇ ಇರೋದಂಥ ಸಮುದಾಯ. ಅದಕ್ಕೋಸ್ಕರ ನೋಡಲಾರದವರು, ಮುಟ್ಟಲಾರದವರು, ತಲುಪಲಾರದವರು ಅಂತ ಅದಕ್ಕೆ ಟೈಟ್ಲ್ ಕೊಟ್ಟು ಇವುಗಳನ್ನ ಬರ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ ಕೂಡ. ನನಗೆ ಸೋಷಿಯಲ್ ಇಶ್ಯೂಗಳು ಇಟ್ಕೊಂಡು ಬೀರುವಂತ ಕೇಸ್ಗಳು ಹೆಚ್ಚು ಬರ್ತಾ ಇದ್ದೀನಿ. ಕ್ರಿಮಿನಲ್ ಕೇಸ್ಗಳು ಹೆಚ್ಚು ಬರ್ತಾ ಇರಲಿಲ್ಲ. ಬಹಳ ದೊಡ್ಡ ಲ್ಯಾಂಡ್ಸ್ ಬರ್ತಾ ಇಲ್ಲ. ಲ್ಯಾಂಡ್ ಬಂದರೂ ಕೂಡ ಎಲ್ಲ 1 ಎಕರೆ 2 ಎಕರೆ ಅರ್ಧ ಎಕರೆ ಬರುವಂತ ಲ್ಯಾಂಡ್ಗಳು ಬರ್ತೈತೆ ಹೊರತು ಯಾವ್ದಾದ್ರು 100 ಎಕರೆ ಲ್ಯಾಂಡ್ಗಳು, ಆಮೇಲೆ ಕಾರ್ಪೊರೇಟ್ ಅವು ಕೂಡ ನನಗೆ ಬರ್ತಾ ಇರಲಿಲ್ಲ. ಯಾರು ಶ್ರೀಮಂತ ನನ್ನ ಕ್ಲೈಂಟ್ಸ್ ಕೂಡ ಇರಲಿಲ್ಲ. ನನ್ನ ಕ್ಲೈಂಟ್ಸ್ ಇದ್ದವರೆಲ್ಲರೂ ಈಗ
ನನ್ನ ಜೊತೆ ಪ್ರಾಕ್ಟೀಸ್ ಆರಂಭ ಮಾಡಿದವರು ನಮ್ಮ ಜೊತೆಲೇ ಇರುವಂತವ್ರು ಒಂದು ಕೇಸ್ಗೆ 25 ಲಕ್ಷ ಚಾರ್ಜ್ ಮಾಡ್ತಾರೆ. ನನ್ನ ಹತ್ರ 2,000 ಕೊಡ್ತಾರೆ, 3,000 ಕೊಡ್ತಾರೆ, ಒಂದ್ಸಾರಿ ಅದು ಕೊಡಲ್ಲ. ಹಂಗ್ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಇದು ನನಗೂ ಅವ್ರಿಗೂ ಇರೋದು ವ್ಯತ್ಯಾಸ. ನಮ್ಮ ಜೊತೆಯಲ್ಲೇ ಸಮಾಜವಾದ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. 25 ಲಕ್ಷ ಇಲ್ದಿದ್ರೆ ಕೇಸ್ ಮುಟ್ಟಲ್ಲ. ಆದ್ರೆ ನಾನು ಆತ್ಮವಂಚನೆ ಮಾಡ್ಕೊಡಿಲ್ಲ ಎಂದು ಕೂಡ. ನಾನು ನನ್ನ ಕೈಲಾದಷ್ಟು, ನಾನು ಅವ್ರದಷ್ಟು ದೊಡ್ಡ ಲಾಯರ್ ಅಲ್ಲ, ನಾನು ಸಣ್ಣ ಲಾಯರ್. 42 ವರ್ಷದಲ್ಲಿ ಪ್ರಾಕ್ಟೀಸ್ ಆಗಿದ್ರು ಕೂಡ ಇವತ್ತಿಗೂ ನಾನು ಅನಿಸ್ತಾ ಇರೋದು ನಾನು ಸಣ್ಣ ಲಾಯರ್ ಅಂತ ಹೇಳ್ಬಿಟ್ಟು. ಆ ಸಮುದಾಯಗಳ ಪರವಾಗಿ ನಾನು ಕೆಲಸ ಮಾಡೋದು ನನ್ಗೆ ಮನಸ್ ತೃಪ್ತಿ ಕೊಡುತ್ತೆ. ಅದನ್ನೇ ಮಾಡ್ಕೊಂಡು ಮಾಡ್ಬೇಕು ಅಂತ ಮಾಡಿದ್ರೆ ತುಂಬಾ ಕೋಟ್ಯಾಧೀಶ ಖಂಡಿತ ಮಾಡಬಹುದಾಗಿತ್ತು. ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಮಾಡಬಹುದಾಗಿತ್ತು. ಒಬ್ಬ ಕಮ್ಮಾರ ಬಿಜಾಪುರದ ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿ, ಹಳ್ಳಿಯಲ್ಲಿ ರೈತರಿಗೆ ಅವನು ಈ ಸನಿಕೆ ಗುದ್ದಲಿ ಇದನ್ನೆಲ್ಲ ಮಾಡಿಕೊಡ್ತಾ ಇರೋಂಥ ಕಮ್ಮಾರ. ಒಂದು ಕುಲುಮೆ ಇಟ್ಕೊಂಡು ಅವನು ಹೆಂಡತಿ ಕೆಲಸ ಮಾಡ್ತಾ ಇರ್ತಾರೆ. 4 ಜನ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ. ಬೆಂಗಳೂರಿಂದ ಯಾರೋ ಒಬ್ರು ಕಾರಲ್ಲಿ ಹೋದವರು ಅವ್ನಿಗೆ ಒಂದು ನಳಿಕೆ ಮಾಡ್ಕೊಡಿ ಅಂತ ಹೇಳ್ತಾನೆ, ಪೈಪ್ ಮಾಡ್ಕೊಡಿ ಅಂತ ಹೇಳಿ ಒಂದು ಪೈಪನ್ನ ಮಾಡಿಕೊಡ್ತಾನ. ಆ ಪೈಪ್ ಏನಕ್ಕೆ ಅಂತ ಅವ್ನಿಗೆ ಗೊತ್ತಿರಲ್ಲ. ಆ ಪೈಪ್ನ ಬಳಸ್ಕೊಂಡು ಅದನ್ನ ಒಂದು ಬಂದೂಕಿಗೆ ಅಳವಡಿಸಿ ಇವರೊಂದು ಕ್ರೈಮ್ ಮಾಡ್ತಾರೆ ಬೆಂಗಳೂರಲ್ಲಿ. ಯಾರೋ ಕಾರಲ್ಲಿ ಹೋಗಿದ್ದಂತು. ಆ ಕ್ರೈಮ್ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಕ್ರೈಮ್ ನಡೀತಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನೆಲ್ಲರೂ ಅರೆಸ್ಟ್ ಮಾಡ್ತಾರೆ. ಈ ಪೈಪ್ ಎಲ್ಲಿಂದ ಬಂತು ಅಂದ್ರೆ ಅವನ ಹೆಸರು ಹೇಳ್ತಾರೆ, ಕಮ್ಮಾರನ ಹೆಸರು, ಮಾನಪ್ಪ ಕಮ್ಮಾರ ಅಂತ. ಅವ್ರಿಗೆ ಹೋಗಿ ಆ ಹಳ್ಳಿಯಲ್ಲಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಪೊಲೀಸರು. ಆದ್ರೆ ಇಲ್ಲಿ ಕ್ರೈಮ್ ನಡೆಸಿದವರೆಲ್ಲರೂ ಕೂಡ ದೊಡ್ಡ ಜಾತಿಯವರು, ಶ್ರೀಮಂತರು ಆಗಿರೋದ್ರಿಂದ ಅವ್ರು ಎಸ್ಕೇಪ್ ಆಗ್ತಾರೆ ಬೇಲ್ ತಗೊಂಡು. ಇವ್ನಿಗೆ ಯಾರು ಬೇಲ್ ಕೊಡೋರು ಕೂಡ ಇರಲ್ಲ. ಈ ವಿಷಯ ನನಗೆ ಗೊತ್ತಾಗಿ ನನ್ನ ಜೂನಿಯರ್ನ ನಾನು ಜೈಲಿಗೆ ಕಳಿಸಿ ಅವನ ವಿವರವನ್ನು ತಗೊಂಡು ಅವನಿಗೆ ಬೇಲ್ ಕೊಡಿಸ್ದೆ. ಬೇಲ್ ಕೊಡ್ಸಿದ್ಮೇಲೆ ಅವನಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಬಂದು ಹತ್ಕೊಂಡು ನನ್ನ ಕಾಲು ಇಟ್ಕೊಂಡು ಎಲ್ಲ ಮಾಡ್ದ. ಆಮೇಲೆ ಹೇಳಿದೆ, ಅವ್ನು ಕಡುಬಡವ, ಅವನು ಊರಿಗೆ ಹೋಗೋದಕ್ಕೆ ಅವ್ರ ದುಡ್ಡು ಇರ್ಲಿಲ್ಲ. ಅವ್ನು ದುಡ್ಡು ಅರೇಂಜ್ ಮಾಡಿ ಅವನಿಗೆ ಊಟ ಕೊಡಿಸಿ ಜೈಲಿಂದ ಕರ್ಕೊಂಡು ಬಂದ್ರೆ ಕಳಿಸ್ದೆ ಅವ್ನಿಗೆ. ಅದೇ ಕೇಸ್ ನಡೆಸ್ಬೇಕಲ್ವಾ. ಕೇಸ್ ನಡೆಸೋದಕ್ಕೆ ಅವ್ನು ಮತ್ತೆ ಬಂದ ಒಂದ್ಸಲ. ಬಂದಿದ್ದೆ ಒಂದು 10,000 ರೂಪಾಯಿ ತಗೊಂಡು ನನ್ನ ಕೈಗೆ ಕೊಡ್ದ. ಸ್ವಾಮಿ ಇದಿಟ್ಕೊಂಡು ನನ್ನ ಹಿಂಗಾದ್ರೂ ಮಾಡಿ ಉಳಿಸಿ ಅಂತ. 10,000 ರೂಪಾಯಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ನಂದು 1 ಗುಂಟೆ ಜಮೀನಿತ್ತು, ಅದು ಮಾರ್ಬಿಟ್ಟೆ ಅಂತ. ಆ ಜಮೀನನ್ನ ಯಾಕೆ ಮಾಡಿದೆ ಅಂತ ನಾನು ಕೇಳಿದೆ. ನಿಮ್ಗೆ ಫೀಸ್ ಕೊಡ್ಲಿಕ್ಕೆ ಅಂತ ಹೇಳ್ತಾ. ಅದಿನ್ನೂ ಪೂರ್ತಿ ಆಗಿರ್ಲಿಲ್ಲ ಪ್ರೊಸೆಸ್, ಬರೀ ಅಗ್ರಿಮೆಂಟ್ ಆಗಿತ್ತು. ಇವನು 10,000 ತಗೊಂಡು ಬಂದಿದ್ದ. 15,000ಕ್ಕೋ 20,000ಕ್ಕೋ ಅದು ಆಗಿತ್ತು ಆ ಇಡೀ ಇದು. ನಾನು ಅವ್ರಿಗೆ ಫೋನ್ ಮಾಡಿ, ಯಾರು ಪರ್ಚೇಸ್ ಮಾಡಿದ್ರು ಅವ್ರಿಗೆ ಹೇಳಿದೆ, ಈ ತರ ನೀವು ಮಾನಪ್ಪ ಕಮ್ಮಾರನ್ಗೆ ಜಮೀನು ನೀವು ತಗೊಂಡಿದ್ದೀರಾ? ಹೌದು ತಗೊಂಡಿದ್ದೀವಿ ಅಂತ. 10,000 ವಾಪಸ್ ಕಳಿಸ್ತಾ ಇದ್ದೀನಿ, ಆ ಜಮೀನು ಅವ್ರಿಗೆ ವಾಪಸ್ ಕಳಿಸ್ಬಿಡಿ ಅಂತ. ಆಮೇಲೆ ವಾಪಸ್ಸು ನನ್ನ ದುಡ್ಡು ವಾಪಸ್ ಕೊಟ್ಟೆ, ತಗೊಂಡೋಗಿ ಅವ್ರಿಗೆ ಕೊಟ್ಟ. ಆಮೇಲೆ ಇನ್ನೊಂದ್ಸಲ ಏನು ಮಾಡ್ದ, ಕೇಸ್ ಬರೋವಾಗ ಅವನಿಗೆ ಏನಂತೂ 1 ವರ್ಷ ಕಾಲ ಬರಲೇ ಇಲ್ಲ ಒಂದು ಕೇಸ್ಗೆ. ಇಲ್ಲೇ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. 1 ವರ್ಷ ಆದ್ಮೇಲೆ ಬಂದ ಇಲ್ಲಿಗೆ. ಬಂದಿದ್ದೆ ತನ್ನ ಯಾವುದೋ ಒಂದು ಬಟ್ಟೆಯಲ್ಲಿ ಬಹಳದ ಬಡತನ ಅಂದ್ರೆ ಬಡತನ, ಒಂದು ಗಂಟು ತಗೊಂಡ್ಬಂದಿದ್ದ. ನಾನು ಕೇಳಿದೆ, ಏನಿದು ಅಂದ್ರೆ, ಇನ್ನು ಇಟ್ಕೊಳ್ಳಿ ಸ್ವಾಮಿ, ನೀವು ಉಳಿಸಿದ್ರಲ್ಲ ಜಮೀನಲ್ಲಿ ಬೆಳೆದಿದ್ದೀನಿ. ಏನಂದ್ರೆ ಹುಚ್ಚೆಳ್ಳನ್ನ ತಗೊಂಬಂದು ನನಗೆ ಕೊಟ್ಟು ನೀವು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನನಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ, ನಮ್ಮ ತಾಯಿ, ನಮ್ಮ ದೊಡ್ಡಕ್ಕ ನನಗೆ ಹುಚ್ಚೆಳ್ಳು ಚಟ್ನಿ, ರಾಗಿ ರೊಟ್ಟಿ ಮಾಡಿಕೊಡ್ತಾ ಇತ್ತು ನೆನಪಾಯ್ತು. ಯಾಕಂದ್ರೆ ಬೆಂಗಳೂರಿಗೆ ಬಂದಮೇಲೆ ನಾನು ಹುಚ್ಚೆಳ್ಳು ಚಟ್ನಿ ತಿಂದೇ ಇರಲಿಲ್ಲ. ಆ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿಯ ರುಚಿಗೆ ಗೊತ್ತಾಗಿ ಆ ಮೌಲ್ಯ ಎಷ್ಟು ಇದರದು ಹುಚ್ಚೆಳ್ಳಿಂದು ಅಂತೂ ನನಗೆ ಅರ್ಥ ಆಗೋ ವಿಷಯವಾಯಿತು. ಕಣ್ಣಲ್ಲಿ ನೀರು ಬಂದರು ನನಗೆ. ಆ ಹುಚ್ಚೆಳ್ಳು ತಗೊಂಡು ಒಂದು ಕೇಸ್ ನಡೆಸ್ಕೊಟ್ಟೆ. ಆಮೇಲೆ ಮಕ್ಕಳೆಲ್ಲ ಕರ್ಕೊಂಬಂದಿದ್ದ, ಅವ್ರಿಗೆಲ್ಲ ಬಟ್ಟೆ ಕೊಡಿಸಿ, ಅವ್ರಿಗೆಲ್ಲ ಇದು ಮಾಡಿಸಿ ಕಳಿಸ್ಕೊಟ್ಟೆ, ಕೇಸ್ ಗೆದ್ಕೊಟ್ಟೆ. ಈಗ ಆರಾಮಾಗಿದ್ದಾನೆ. ಸರ್, ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಸಿಗುವಲ್ಲಿ ಆಗ್ತಿರೋ ವಿಳಂಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಬಹಳ ಅನ್ಯಾಯ ಆಗ್ತಾ ಇದೆ ಅನ್ನೋದಂತೂ ಬಹಳ ಕ್ಲಿಯರ್ ಆಗಿರುತ್ತೆ. ನಿಮಗೆ ಗೊತ್ತಿದೆ, ಈಗ ಭೀಮಾ ಕೋರೆಗಾಂವ್ ಕೇಸಲ್ಲಿ 6 ಜನನ ಅರೆಸ್ಟ್ ಮಾಡಿದ್ರು. ಏನು ಎವಿಡೆನ್ಸೇ ಇರಲಿಲ್ಲ. ಅವ್ರನ್ನ 4 ವರ್ಷ 5 ವರ್ಷ ಇಟ್ಕೊಂಡಿದ್ರ. ಇನ್ನು ಆ JNU ನಲ್ಲಿರುವಂತಹ ಆ ಹುಡುಗ, ಮುಸ್ಲಿಂ ಹುಡುಗ, ಅವನ ಹೆಸರು ಖಾಲಿದ್, ಆ ಹುಡುಗನನ್ನ ಇವತ್ತಿಗೂ ಬಿಟ್ಟಿಲ್ಲ. ಇದು ನ್ಯಾಯ ವಿಳಂಬ ಆದಷ್ಟು ಕೂಡ ಅನ್ಯಾಯ ಜಾಸ್ತಿ ಆಗತ್ತೆ.
ಏನಂತ ಹೇಳ್ತಾರೆ, ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಹಂಗೆ ಜಸ್ಟಿಸು ಡಿಲೇ ಆದಷ್ಟು ಕೂಡ, ವಿಳಂಬ ಆದಷ್ಟು ಕೂಡ ಜಸ್ಟಿಸ್ ಅವ್ರಿಗೆ ನಿರಾಕರಿಸಲಾಗತ್ತೆ. ಇದನ್ನ ನಾವು ಅಡ್ರೆಸ್ ಮಾಡಬೇಕಾಗಿದೆ. ಇವತ್ತು ಅನೇಕ ಜನ ಇನ್ನೋಸೆಂಟ್ಸು ಇವತ್ತು ಜೈಲ್ ಫ್ಯಾಮಿಲೀಸ್ ಅಂತ ಹೇಳ್ತಿದ್ದಾವೆ. ಜೈಲ್ ಫ್ಯಾಮಿಲೀಸ್ ಅಂದರೆ ಜೈಲಲ್ಲಿರುವಂಥ ಕಡುಬಡವರು, ಅವ್ರು ಕ್ರೈಮ್ ಮಾಡಿದಾರೆಲ್ಲೋ ಗೊತ್ತಿಲ್ಲ, ಅವ್ರನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ವಿಚಾರಣೆಗಿನ ಕೈದಿಗಳನ್ನಾಗಿ ಇಟ್ಟಿದ್ದಾರೆ. ಅವ್ರ ಕುಟುಂಬಗಳನ್ನ ನೋಡ್ಕೊಳ್ಳೋರಿಲ್ಲ, ಕುಟುಂಬಗಳು ಬೀದಿಗೆ ಬಿದ್ದಿದ್ದಾವೆ. ಪೊಲೀಸರು ಅವ್ರನ್ನ ಹೋಗಿ ಇವತ್ತು ಹಿಂಸೆ ಕೊಡ್ತಾ ಇದ್ದಾರೆ. ಆ ಕುಟುಂಬಗಳ ಜೊತೆಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು. ಆ ಕುಟುಂಬಗಳ ಪರಿಸ್ಥಿತಿ ನೋಡಿದ್ದು ಅಂತ ಹೇಳಿದ್ರೆ, ಒಬ್ಬೊಬ್ಬ ಹುಡುಗ 2 ವರ್ಷ 3 ವರ್ಷದಿಂದ ಜೈಲಲ್ಲಿದ್ದಾರೆ. ಅವನೇನು ಕ್ರೈಮ್ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ. ಅದೇನಾಗುತ್ತೆ, ನಮ್ಮ ಪೊಲೀಸರದ್ದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಕ್ರೈಮ್ ನಡೆದಿರುತ್ತೆ, ಹೈಯರ್ ಅಪ್ಸ್ ಅವ್ರಿಗೆ ಹೋಮ್ ಮಿನಿಸ್ಟ್ರೋ ಅಥವಾ IG-ನೋ DG-ನೋ ಏನು ಹೇಳ್ತಾರೆ, ಇನ್ನೂ ಅರೆಸ್ಟ್ ಮಾಡಿಲ್ವೇನ್ರಿ ಅಂತ ಒಂದು ಕೇಳ್ತಾರೆ. ಇವ್ರೇನ್ ಮಾಡ್ತಾರೆ, ಅವರು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಬಯಸ್ಕೊಳ್ತೇವಲ್ಲ ಅಂತ ಹೇಳ್ಬಿಟ್ಟು ಇನ್ನೋಸೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ. ಆ ಇನ್ನೋಸೆಂಟ್ಸ್ ಹಾಕ್ಬಿಡ್ತಾರೆ. ಅವ್ರು ಯಾಕೆ ಅರೆಸ್ಟ್ ಮಾಡಿದ್ವಿ ಅಂತ ಕೂಡ ಗೊತ್ತಿರಲ್ಲ ಅವ್ರಿಗೆ. ಅವ್ರು ಡಿಫೆಂಡ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ, ಅವ್ರ ಲಾಯರ್ಗಳು ಗೊತ್ತಿರಲ್ಲ. ಒಂದು ಇನ್ಸಿಡೆನ್ಸ್ ಹೇಳ್ತೀನಿ ನಿಮ್ಗೆ. ಚಾಮರಾಜನಗರದ 2 ಹುಡುಗರು, ಆ 2 ಹುಡುಗರು ಪಾಪ ಕೂಲಿ ಮಾಡುವಂತ ಹುಡುಗರು, ಅತ್ಯಂತ ಕಡುಬಡತನದಿಂದ ಬಂದವರು, ಅತ್ಯಂತ ಕೆಳಜಾತಿಯಿಂದ ಬಂದಂತ ಹುಡುಗರು. ಅವರಿಬ್ಬರು ಕೂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಿರ್ತಾರೆ. ಉಗಾದಿ ಹಬ್ಬಕ್ಕೆ ಅವರು ಊರಿಗೆ ಹೋಗ್ತಾರೆ. ಅವ್ರ ತಾಯಿ ಅವ್ರಿಗಿಬ್ಬರಿಗೂ ಎಣ್ಣೆ ಹಾಕಿ ಕಷ್ಟಪಟ್ಟು ಬಂದಿರ್ತಾರೆ ಮಕ್ಕಳು ಅಂತೇಳಿ ಹೋಳಿಗೆ ಮಾಡಿ ಮಾಡೋಕ್ಕಂತಿಗೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಯಾಕೆ ಅಂತ ಗೊತ್ತಿರಲ್ಲ. ಯಾವುದೋ ಒಂದು ರೇಪ್ ಅಂಡ್ ಮರ್ಡರ್ ಆಗಿರುತ್ತೆ. ಇವ್ರೇನ್ ಮಾಡ್ತಾರೆ, ಆ ರೇಪ್ ಅಂಡ್ ಮರ್ಡರ್ನ ಇವ್ರ ತಲೆ ಕಟ್ಬಿಟ್ಟು ನೀವು ಮಾಡಿದೀರಾ ಅಂತ ಹೇಳ್ತಾರೆ. ಸತ್ಯವಾಗ್ಲೂ ಮಾಡಿದ ಸ್ವಾಮಿ, ನಾವು ಬೆಂಗಳೂರಲ್ಲಿ ಇದ್ವಿ, ಕೂಲಿ ಮಾಡ್ಕೊಂಡಿದ್ವಿ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳಿಸ್ಕೊಳ್ಳಲ್ಲ. ಕಡೆ ಪೊಲೀಸರೇ ಏನ್ ಮಾಡ್ತಾರೆ, ಒಂದ್ ಕೆಲಸ ಮಾಡಿ ನೀವು ಒಪ್ಕೊಂಬಿಡಿ, ಆಮೇಲೆ ನಾವೇ ಬಿಡಿಸ್ತೀವಿ ನಿಮ್ಮನ್ನ ಅಂತ ಹೇಳ್ತಾರೆ. ಅವರಿಬ್ರು ಒಪ್ಕೊಳ್ತಾರೆ, ಬಿಡಿಸ್ತಾರಲ್ಲ ಅಂತ ಹೇಳಿ. ಅಡ್ವೊಕೇಟ್ ಇಟ್ಕೊಳ್ಳೋಕೆ ಅವ್ರಿಗೆ ಶಕ್ತಿ ಇರಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಬಡವ್ರ ಪರವಾಗಿರಲ್ಲ, ನಿಮಗೆ ಗೊತ್ತಿದೆ. ಇದೆಲ್ಲ ಅದರಿಂದಾಗಿ ಅವ್ರು ಕನ್ವಿಕ್ಷನ್ ಆಗ್ಬಿಡುತ್ತೆ. ಕನ್ವಿಕ್ಷನ್ ಆಗಿ ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ಡಿಫೆಂಡ್ ಮಾಡ್ಕೊಳ್ತಾಗಲ್ಲ. ಹೈಕೋರ್ಟ್ ಅಲ್ಲೂ ಕೂಡ ಸೋಲ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲೂ ಸೋಲ್ತಾರೆ. ಅವರಿಬ್ಬರಿಗೂ ಕೂಡ ಪಾರ್ಸಿ ಆರ್ಡರ್ ಆಗತ್ತ. ಏನ್ ತಪ್ಪು ಮಾಡಿಲ್ಲ, ಅವರಿಬ್ಬರಿಗೂ ಹ್ಯಾಂಗ್ ಮಾಡಬೇಕು. ಈ ವಿಷಯ ನನಗೆ ಗೊತ್ತಾಗಿ ನಾನು ಸ್ವಲ್ಪ ಸುಪ್ರೀಂ ಕೋರ್ಟ್ ಅಲ್ಲಿ ನನ್ನ ಸ್ನೇಹಿತರ ಜೊತೆ ಮಾತಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ಮನವಿ ಕೊಡಿಸಿ ಅವ್ರ ಸತ್ಯಗಳನ್ನೆಲ್ಲ ತಿಳಿಸೋಕ್ಕೆ ಬಹಳ ಪ್ರಯತ್ನ ಪಟ್ಟು, ಬಹಳ ಪ್ರಯತ್ನ ಪಟ್ವಿ. ಬಟ್ ಇದಾದ್ಮೇಲೆ ಆ 2 ಹುಡುಗರು ಇನ್ನೋಸೆಂಟ್ಸ್ ಆಗಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಅವ್ರನ್ನ ಹ್ಯಾಂಗ್ ಮಾಡಬೇಕಾಗಿತ್ತು. ಆ ಹ್ಯಾಂಗಿಂಗ್ ಇಂದ ತಪ್ಪಿಸ್ಕೊಂಡು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಇನ್ನೋಸೆಂಟ್ಸ್ ಸಫರ್ ಆಗೋದಿದೆಯಲ್ಲ, ಬಹಳ ನೋವಿನ ಸಂಗತಿ ಇದು. ಹಾಗಾಗಿ ಜಸ್ಟಿಸ್ ಬರೀ ಶ್ರೀಮಂತರಿಗೆ ಸಿಗ್ತಾ ಇದೆ, ಬಡವರಿಗೆ ಸಿಗ್ತಾ ಇಲ್ಲ ಅನ್ನೋಂಥದ್ದನ್ನ ಒಬ್ಬ ಲಾಯರ್ ಆಗಿ ನಾನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸುಬ್ರಹ್ಮಣ್ಯ ಪೋತಿ ಅಂತ ಹೇಳ್ಬಿಟ್ಟು ಒಬ್ಬ ಹೈಕೋರ್ಟ್ ಜಡ್ಜ್ ಇದ್ರು ಕೇರಳದಲ್ಲಿ. ಅವರೊಂದು ಮಾತು ಹೇಳ್ತಾ ಇದ್ರು, ನ್ಯಾಯಾಲಯಗಳ ಚಿನ್ನದ ಕೀಲಿ ಯಾರ ಕೈಯಲ್ಲಿ ಅಂತ. ಆ ಚಿನ್ನದ ಕೀಲಿಗಳಿರೋದು ಶ್ರೀಮಂತರ ಕೈಯಲ್ಲಿ ಅಷ್ಟೇ. ಯಾಕಂದ್ರೆ ಇವತ್ತು 25 ಲಕ್ಷ 50 ಲಕ್ಷ ಕೊಟ್ಟು ಅವ್ರಿಗೆ ಏನ್ ಬೇಕಾದ್ರೂ ಗೆದ್ಕೋಬಹುದು. ಅದ್ರ ಬಡವ ಒಂದು ಬನ್ನನ್ನ ಒಂದು ಬ್ರೆಡ್ ಅನ್ನ ಕದ್ದಿರೋನು ಅವನು ಡಿಫೆಂಡ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಇವ್ರು ಕೋಟ್ಯಾಂತರ ರೂಪಾಯಿ ನ್ಯಾಯ ಮಾಡೋದು ನೀವು ನೋಡ್ತಾ ಇದ್ದೀರಾ, ರಾಜಕಾರಣದಲ್ಲಿ ನೋಡ್ತಾ ಇದ್ದೀರಾ, ಸಿನಿಮಾ ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀರಾ. ಅವ್ರಿಗೆಲ್ಲ ಬೇಲೆಗಳು ಸಿಗ್ತವೆ, ಆದಷ್ಟು ಬೇಗ ಬೇಲ್ ಸಿಗ್ತವೆ. ಬೆಳಗ್ಗೆ ಅವ್ರಿಗೆ ಅರೆಸ್ಟ್ ಆರ್ಡರ್ ಆಗಿರುತ್ತೆ, ಸಾಯಂಕಾಲ ಬೇಲ್ ತಗೊಂಡು ಹೊರಗಡೆ ಬಂದಿರ್ತಾರೆ. ಇವ್ರು ತಿಂಗಳಾನುಗಟ್ಲೆ ಜೈಲಲ್ಲಿ ಇದ್ರು ಕೂಡ ಬೇಲ್ ಸಿಕ್ಕಿರಲ್ಲ. ಇಂತಹ ಅನ್ಯಾಯಗಳು ನಮ್ಮ ಫೀಲ್ಡ್ ಅಲ್ಲಿ ಆಗ್ತಾ ಇರುವಂತದ್ದು ನೋಡ್ಕೊಂಡಿರ್ಬೇಕಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಲ್ಲ ಅನ್ನೋಂಥ ಅಸಹಾಯಕತೆ. ಈ ಫೀಸ್ ಇದೆಯಲ್ಲ, ಲಾಯರ್ದ ಫೀಸು, ಈಗ ಗೌರ್ಮೆಂಟ್ ಆಗಿರ್ಬೋದು ಏನಾಗಿರ್ಬೋದು ಪ್ರತಿ ಒಂದಕ್ಕೊಂದು ಒಂದು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ. ಈಗ ಮನೆ ಬಾಡಿಗೆ ಕೂಡ ಗೌರ್ಮೆಂಟೇ ಫಿಕ್ಸ್ ಮಾಡುತ್ತೆ, ಇಷ್ಟೇ ತಗೊಬೇಕು, ಹೀಗೆ ಮಾಡ್ಬೇಕು ಅಂತ. ಬಟ್ ಲಾಯರ್ಸ್ ವಿಷಯದಲ್ಲಿ ಆಗಿರ್ಬೋದು ಮತ್ತೆ ಕೆಲವೊಂದು ವಿಷಯದಲ್ಲಿ ಯಾಕೆ ಆತರ ಆಗಲ್ವಾ? ನಿಜಾನೇ ಇದು. ನೋಡಿ, ನಾವು ಇವತ್ತು ಲೋಕಾಯುಕ್ತ ಉಪಲೋಕಾಯುಕ್ತ ಎಲ್ಲ ನಮ್ಮ ಹೈಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿರುವಂತವ್ರೆ ಸೀನಿಯರ್ ಲಾಯರ್ಗಳೇ ಜಡ್ಜ್ಗಳಾಗೋದು ಅವರೇ ಲೋಕಾಯುಕ್ತದಲ್ಲಿ ಇದ್ದಾರೆ. ಅವ್ರು ಇವತ್ತು ಕರಪ್ಷನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಉಪಲೋಕಾಯುಕ್ತರನ್ನ ಅಡ್ವೊಕೇಟ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ನೀವು ಎಷ್ಟು ಜನ ಕ್ಲೈಂಟ್ಸ್ಗೆ ಬಿಲ್ ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ. ರಸೀದಿ ಕೊಟ್ಟಿದ್ದೀರಾ ಫೀಸ್ ತಗೊಂಡಿದ್ದಕ್ಕೆ ಅಂತ. ಒಬ್ಬರು ಕೊಟ್ಟರಲ್ಲ, ಅವರೇ ಕೊಟ್ಟರಲ್ಲ. ಹಂಗಿದ್ದಾಗ ನೀವು ಲೋಕಾಯುಕ್ತ ಉಪಲೋಕಾಯುಕ್ತದಲ್ಲಿ ನೀವು ಯಾವ ರೀತಿಯಲ್ಲಿ ಇದರ ವಿರುದ್ಧ ಹೋರಾಟ ಮಾಡ್ತೀರಾ? ನೀವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀರಾ? ಅಡ್ವೊಕೇಟ್ಸ್ಗೆ ನಮ್ಗೆ ರಸೀದಿನೇ ಕೊಡಲ್ಲ ಯಾರು.
ನಮ್ಮ ಅಡ್ವೊಕೇಟ್ಸ್ ಯಾರು ರಸೀದಿ ಕೊಡಲ್ಲ, ಎಷ್ಟು ತಗೊಳ್ತಾರೆ ಎಲ್ಲ ಬ್ಲಾಕ್ ಮನಿನೇ. ಅಂದ್ರೆ ನಾನೇ ಕೊಡ್ಬೇಕು ಹೇಳ್ತಾ ಅಂತ ಇದ್ದೀನಿ. ಇದೆಯಾ, ರಸೀದಿ ಕೊಡ್ಬೇಕು ಅಂತ ಇದೆಯಾ? ಅಲ್ಲ, ಆಕ್ಚುಲಿ ಕೊಡ್ಬೇಕು. ಯಾವ್ದಾದ್ರು ಕೆಲಸ ಆಗಿರ್ಲಿ, ಡಾಕ್ಟರ್ ಹತ್ರಕ್ಕೆ ಹೋಗಿದ್ದು ಅಂತಂದ್ರೆ ಅವನು ದುಡ್ಡು ತಗೊಂಡದಕ್ಕೆ ರಸೀದಿ ಕೊಡ್ತಾನ. ಇಂಜಿನಿಯರ್ ಹೋದ್ರೆ ಅವ್ನು ಕೆಲಸ ಮಾಡ್ತಕ್ಕೆ ರಸೀದಿ ಕೊಡ್ತಾನ. ನಮ್ಮ ಅಡ್ವೊಕೇಟ್ಸ್ ಎಲ್ಲಿ ರಸೀದಿ ಕೊಡ್ತಾರೆ? ಎಲ್ಲಿ ನೋಡಿದಿರ ನೀವು? ಹೇಳಿ ನೋಡೋಣ, ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಎಲ್ಲೂ ರಸೀದಿ ಕೊಡಲ್ಲ. ಎಷ್ಟು ಲಕ್ಷ ಹೇಳಿದ್ರು ತಗೊಳ್ತಾರ. ಆಮೇಲೆ ಬಹಳ ಜನ ಚೆಕ್ಸೇ ತಗೊಳಲ್ಲ, ಬರೀ ಕ್ಯಾಶ್ ತಗೊಳ್ತಾರ. ಇಂಥವು ಅನೇಕವು ಹಳೆ ನಮ್ಮ ಅಡ್ವೊಕೇಟ್ಸ್ ನಾನು ಬೈಬೋದು. ನಮ್ಮ ಅಡ್ವೊಕೇಟ್ಸ್ ವಿರುದ್ಧ ಏನ್ ಮಾಡಕ್ಕಾಗಲ್ಲ, ಹೇಳ್ಬೇಕು. ಒಂದು ಪ್ರಶ್ನೆ ಇದೆ, ಅವ್ರಿಗೊಂದು ಫೀಸ್ ಇಲ್ವಾ? ಇಷ್ಟು ಅಮೌಂಟ್ ಒಂದು ಫಿಕ್ಸ್ ಆಗಲ್ಲ, ಏನಿಲ್ವಾ? ಅದಕ್ಕೆ ಶ್ರೀಮಂತರ ಲಾಯರ್ಗಳು, ಮಿಡ್ಲ್ ಕ್ಲಾಸ್ ಲಾಯರ್ಗಳು, ಬಡವರ ಲಾಯರ್ಗಳು ಬೇರೆ ಬೇರೆ ಆಗಿದೆ. ಬಡವರ ಲಾಯರ್ಗಳು ಅವ್ರೇನ್ ಕೊಟ್ಟರು ತಗೊಳ್ತೀವಿ, ಕೊಡದೇ ಇದ್ರೆ ತಗೊಳ್ಳೋದೇ ಇಲ್ಲ, ನಾವೇ ಕಾಫಿ ತಿಂಡಿ ಕೊಟ್ಟು ಕಳಿಸ್ತೀವಿ. ಮಿಡ್ಲ್ ಕ್ಲಾಸ್ ಲಾಯರ್ಗಳು ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಕೆಲಸ ಮಾಡ್ತಾರೆ. ದೊಡ್ಡ ದೊಡ್ಡ ಲಾಯರ್ಗಳೆಲ್ಲ ಕೋಟಿಗಳು ಲಕ್ಷಗಳು ಫೀಸ್ಗಳು ತಗೊಂಡು ದೊಡ್ಡ ದೊಡ್ಡ ಕೇಸ್ಗಳು ನಡೆಸ್ಕೊಂಡು ಅವರು ಅವಕಾಶ ಸಿಕ್ಕಿದಾಗ ವೇದಿಕೆ ಮೇಲೆ ಸಮಾಜವಾದ ಅದು ಇದು ಮಾತಾಡಿಕೊಂಡು ಅಂಬೇಡ್ಕರ್ ಲೋಹಿಯಾ ಅಂತ ಮಾತಾಡಿಕೊಂಡು ಇಷ್ಟೇ ವ್ಯತ್ಯಾಸ. ಬಟ್ ಅದು ಯಾವತ್ತಾರು ಸರಿ ಹೋಗ್ಬೋದ ಸರ್ ಮುಂದಕ್ಕಾದ್ರೂ ಕೂಡ? ಅಂದ್ರೆ ಒಂದು ಫೀಸ್ ನೋಡಿ, ಅಂತ ಬಾಬಾ ಸಾಹೇಬ್ರು ಹೇಳೋದೇನು, ನಿಮಗೊಂದು ಆತ್ಮವಿಮರ್ಶೆ ಬೇಕಾಗತ್ತೆ, ನಿಮಗೊಂದು ಆತ್ಮ ಸಂಕಲ್ಪ ಬೇಕಾಗತ್ತೆ. ಈ ಆತ್ಮವಿಮರ್ಶೆ ಮಾಡಿಕೊಂಡಾಗ ನಾವೇನ್ ತಪ್ಪು ಮಾಡ್ತಿದೀವಿ ಅಂತ ನಮ್ಗೆ ಅನಿಸ್ಬೇಕು. ಶಿಕ್ಷಣ ನಮಗೆ ಅದನ್ನ ಕಲಿಸ್ಕೊಡ್ಬೇಕಾಗಿತ್ತು. ಶಿಕ್ಷಣ ನಮ್ಗೆ ಅದನ್ನ ಕಲಿಸಿದ್ಯಾ? ಶಿಕ್ಷಣ ಕಲಿಸಿ, ನೀವು ಶಿಕ್ಷಣವನ್ನು ಕಲಿತು ದೊಡ್ಡವರಾಗಿದ ತಕ್ಷಣ ನೀವು ಹತ್ತಿರುವಂಥ ಏಣಿನ ಓದ್ಬಿಡ್ತೀರಾ, ಏಣಿ ಬಿದ್ದೋಗುತ್ತೆ. ಆಮೇಲೆ ಮೇಲ್ಗಡೆನೇ ಇರ್ತೀರಾ, ನೀವು ಕೆಳಗಡೆ ಬರೋದೇ ಇಲ್ಲ. ಅವ್ರಿಗೆ ಅದು ಶಿಕ್ಷಣದಿಂದ ಆಗಬೇಕು, ಓದಿನಿಂದ ಆಗಬೇಕು. ಪರಿಸರವನ್ನ ನಾವು ಹೃದಯದ ಮೂಲಕ ಗ್ರಹಿಸಬೇಕು. ಬರೀ ಕಣ್ಣಿನ ಮೂಲಕ ಗ್ರಹಿಸಿದ್ರೆ ಆಗಲ್ಲ. ಹೃದಯದ ಮೂಲಕ ನಾವು ಪರಿಸರವನ್ನು ಗ್ರಹಿಸಿದ್ರೆ ನನ್ನ ಜೊತೆಯಲ್ಲಿರುವಂಥ ವ್ಯಕ್ತಿಗೆ ನ್ಯಾಯ ಸಿಗ್ತಾ ಇದೆಯಾ, ಅವ್ರಿಗೆ ಜಸ್ಟಿಸ್ ಸಿಗ್ತಾ ಇದೆಯಾ, ಅವನು ಯಾವ ರೀತಿಯಲ್ಲಿದ್ದಾನೆ, ಎಂಥ ನೋವಿನಲ್ಲಿದ್ದಾನೆ, ಅವ್ನಿಗೆ ಉಳಿಸೋವಂಥವ್ರು ಯಾರು, ಯಾಕೆ ಅವ್ನಿಗೆ ಸಂವಿಧಾನ ಸಹಾಯ ಆಗ್ತಾ ಇಲ್ಲ, ಸಂವಿಧಾನದ ಅಷ್ಟೋ ಪ್ರಾವಿಷನ್ಸ್ನ ಬಾಬಾ ಸಾಹೇಬ್ ಅಷ್ಟು ಕಷ್ಟಪಟ್ಟು ಬರೆದ್ರು. ಇದೆಲ್ಲರಿಗೂ ಕಾಮನ್ ಮ್ಯಾನ್ಗೆ ಹೆಲ್ಪ್ ಆಗಬೇಕು ಅಂತಲೇ ಅವರೆಲ್ಲನೂ ಬರ್ತಿದ್ದು. ಅದೆಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಇವತ್ತು? ಇದು ಸಮಸ್ಯೆ ಇರೋದು. ನಿಮ್ಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಹೋರಾಟ ಯಾವುದು, ಮತ್ತೆ ಸಾರ್ಥಕವಾಯ್ತು ಅಂದ್ರೆ ಈ ಹೋರಾಟ ಮಾಡಿದಕ್ಕೆ ಒಂದ್ಸಲ ನನ್ನ ಜೀವನ ಸಾರ್ಥಕ ಆಯ್ತು ಅನ್ಸಿದ್ದು ಯಾವ್ದಾರ ಇದೆಯಾ? ಇವನ್ ಇದನ್ನೇ ಸಾಕು, ಬಡ್ತಿ ಮೀಸಲಾತಿ. ಇದು ಬಡ್ತಿ ಮೀಸಲಾತಿನಲ್ಲಿ ಎಲ್ಲ SC/ST ಆಫೀಸರ್ಸ್ನ ಅವ್ನು DVSP ಆಗಿದ್ದವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ದ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವನು ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟ, ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬಿಟ್ಟ. ಹಂಗೆ ಪ್ರಮೋಟ್ ಆಗ್ಬಿಟ್ಟಿದ್ದು. ಅವರೆಲ್ಲ ಬಹಳ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಅವಮಾನ ಅಲ್ವಾ ಅದು. ನಿಮ್ಮನ್ನ ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನ ಒಬ್ಬ DVSP ನೋಡಿರೋಂಥವನು ನಾಳೆ ಇನ್ಸ್ಪೆಕ್ಟರ್ ಆಗಿ ನೋಡ್ಬೇಕಾದ್ರೆ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಇದು ಬಹಳ ದೊಡ್ಡ ಇದನ್ನಾಯ್ತು. ಇದನ್ನ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅಲ್ಲಿ 5 ಜನ ಅಡ್ವೊಕೇಟ್ಸ್ನ ನಾನು ಎಂಗೇಜ್ ಮಾಡಿದ್ದೆ. 5 ಜನ ಅಡ್ವೊಕೇಟ್ಸ್ ಜೊತೆಯಲ್ಲಿ ನಾನು ಕೆಲಸ ಮಾಡಿ ಅವ್ರಿಗೆಲ್ಲನೂ ಜಸ್ಟಿಸ್ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅವರೆಲ್ಲರಿಗೂ ಕೂಡ ಒಂದು ಘನತೆ ಸಿಕ್ಕಿದೆ, ಘನತೆಯಿಂದ ಬರ್ತಾ ಇದ್ದಾರೆ. ಅದರಲ್ಲಿ ನಮ್ಗೆ ದೊಡ್ಡ ಫೀಸ್ ಏನು ಸಿಗಲಿಲ್ಲ, ಆದರೆ ಒಂದು ಸಾರ್ಥಕತೆ ಸಿಕ್ತು. ಅಷ್ಟು ಜನ ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತಹ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಅವರ ಡಿಪ್ರಮೋಷನ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿಸಿ ಅವ್ರಿಗೆ ಪ್ರಮೋಷನ್ ಕೊಡಿಸಿ ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅನ್ನುವಂಥದ್ದು ನನಗೆ ನಿಜಕ್ಕೂ ಕೂಡ ಮನಸ್ತೃಪ್ತಿ ಕೊಟ್ಟಂಥ ಕೇಸುಗಳು. ಈ ರೀತಿ ಅನೇಕ ಕೇಸುಗಳು ನನ್ನ ಜೀವನದಲ್ಲಿ ಆಗಿದ್ದಾವೆ. ನಿಮ್ಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಹೋರಾಟ ಯಾವುದು, ಮತ್ತೆ ಸಾರ್ಥಕವಾಯ್ತು ಅಂದ್ರೆ ಈ ಹೋರಾಟ ಮಾಡಿದಕ್ಕೆ ಒಂದ್ಸಲ ನನ್ನ ಜೀವನ ಸಾರ್ಥಕ ಆಯ್ತು ಅನ್ಸಿದೆ? ಇವನ್ ಇದನ್ನೇ ಸಾಕು, ಬಡ್ತಿ ಮೀಸಲಾತಿ. ಇದು ಬಡ್ತಿ ಮೀಸಲಾತಿನಲ್ಲಿ ಎಲ್ಲ SC/ST ಆಫೀಸರ್ಸ್ನ ಅವ್ನು DVSP ಆಗಿದ್ದವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ದ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವನು ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟ, ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬಿಟ್ಟ. ಹಂಗೆ ಪ್ರಮೋಟ್ ಆಗ್ಬಿಟ್ಟಿದ್ದು. ಅವರೆಲ್ಲ ಬಹಳ ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಅವಮಾನ ಅಲ್ವಾ ಅದು. ನಿಮ್ಮನ್ನ ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನ ಒಬ್ಬ DVSP ನೋಡಿರೋಂಥವನು ನಾಳೆ ಇನ್ಸ್ಪೆಕ್ಟರ್ ಆಗಿ ನೋಡ್ಬೇಕಾದ್ರೆ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಇದು ಬಹಳ ದೊಡ್ಡ ಇದನ್ನಾಯ್ತು. ಇದನ್ನ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅಲ್ಲಿ 5 ಜನ ಅಡ್ವೊಕೇಟ್ಸ್ನ ನಾನು ಎಂಗೇಜ್ ಮಾಡಿದ್ದೆ. 5 ಜನ ಅಡ್ವೊಕೇಟ್ಸ್ ಜೊತೆಯಲ್ಲಿ ನಾನು ಕೆಲಸ ಮಾಡಿ ಅವ್ರಿಗೆಲ್ಲನೂ ಜಸ್ಟಿಸ್ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು.
ಇವತ್ತು ಅವರೆಲ್ಲರಿಗೂ ಕೂಡ ಒಂದು ಘನತೆ ಸಿಕ್ಕಿದೆ, ಘನತೆಯಿಂದ ಬರ್ತಾ ಇದ್ದಾರೆ. ಅದರಲ್ಲಿ ನನಗೆ ದೊಡ್ಡ ಫೀಸ್ ಏನು ಸಿಗಲಿಲ್ಲ, ಆದರೆ ಒಂದು ಸಾರ್ಥಕತೆ ಸಿಕ್ತು. ಅಷ್ಟು ಜನ ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತಹ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಅವರ ಡಿಪ್ರಮೋಷನ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿಸಿ ಅವ್ರಿಗೆ ಪ್ರಮೋಷನ್ ಕೊಡಿಸಿ ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅನ್ನುವಂಥದ್ದು ನನಗೆ ನಿಜಕ್ಕೂ ಕೂಡ ಮನಸ್ತೃಪ್ತಿ ಕೊಟ್ಟಂಥ ಕೇಸುಗಳು. ಈ ರೀತಿ ಅನೇಕ ಕೇಸುಗಳು ನನ್ನ ಜೀವನದಲ್ಲಿ ಆಗಿದ್ದಾವೆ. ಸರ್, ಬೀದಿ ಹೋರಾಟ ಅಂದ್ರೆ ರಸ್ತೆಗಿಳಿದು ಹೋರಾಟ ಮಾಡೋದು ಮತ್ತು ಕಾನೂನು ಹೋರಾಟ ನಡುವೆ ವ್ಯತ್ಯಾಸನ ಹೇಗ್ ನೋಡ್ತೀರಾ ಸರ್? ಬೀದಿ ಹೋರಾಟ ಇದೆಯಲ್ಲ, ಅದು ಅದೇ ಬೀದಿ ಹೋರಾಟ ಮಾತ್ರನೇ ಆಗಿರಬಾರ್ದು. ಅದು ಇದು ಕಾನೂನು ಹೋರಾಟದ ಜೊತೆ ಕನೆಕ್ಟ್ ಆಗಬೇಕು. ಮೊದಲು ಒಂದು ಕಾಲದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ DSS ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಹಿಂದ ಕಟ್ಟಿದಂತಹ ನಮ್ಮಂಥವರು ಕೆಲಸ ಮಾಡಿದ ಸಂದರ್ಭದಲ್ಲಿ, ನಾವು ಒಂದು ಕರಪತ್ರ ಆಗ್ಬೇಕಾದ್ರೆ ಅದು ಎಮೋಷನಲ್ ಆಗಿ ಬರಿತಾ ಇದ್ವಿ. ಬಹಳ ಭಾವುಕವಾಗಿ ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ, ಇದಾಗಿದೆ ಅಂತ ಬರಿತಾ ಇದ್ವಿ. ನಾನು ಕಾನೂನು ಓದಿದ ನಂತರ, ಅಡ್ವೊಕೇಟ್ ಆದ ನಂತರ ನನಗೊಂದು ಕರಪತ್ರ ಬರ್ಕೊಡಿ ಅಂತ ಕೇಳಿದ್ರೆ ಕಾನೂನಿನ ಹಿನ್ನೆಲೆಯಲ್ಲಿ ಬರ್ಕೊಡೋಕೆ ಪ್ರಯತ್ನ ಪಡ್ತೀನಿ. ಫಾರ್ ಎಕ್ಸಾಂಪಲ್, ಯಾಕೆ ನಮ್ಮ ಕಂಬಾಲಪಲ್ಲಿ ಕೇಸು ಸೋಲ್ಬೇಕಾಯ್ತು ಅಂತ ಹೇಳಿದ್ರೆ, ಅದು ಬೀದಿ ಹೋರಾಟವಾಗೈತೆ, ಹಾಗೆ ಅದು ಕನ್ಫೈನ್ ಆಯ್ತೆ ಹೊರತು ಅದು ಕಾನೂನಿನ ಹೋರಾಟವಾಗಿ ದಲಿತ ಚಳವಳಿ ಅದನ್ನ ತಗೊಳ್ಳಿಲ್ಲ. ಬೀದಿ ಹೋರಾಟ ಕನೆಕ್ಟೆಡ್ ಟು ಕಾನೂನು ಹೋರಾಟ, ಎರಡನ್ನೂ ಕನೆಕ್ಟ್ ಆಗಿದ್ದಿದ್ರೆ ಇಲ್ಲಿ ಕೋರ್ಟಲ್ಲೂ ಕೂಡ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತಾ ಇತ್ತು. ಈಗ ಧರ್ಮಸ್ಥಳದ ಕೇಸುಗಳು ಅದು ಬರೀ ಬೀದಿ ಹೋರಾಟ ಆಗಿದ್ದಿದ್ರೆ ಅದಿಷ್ಟೊಂದು ಇದಕ್ಕೆ ಬರ್ತಾ ಇರಲಿಲ್ಲ. ಅದು ಇವಾಗ ಕಾನೂನು ಹೋರಾಟವಾಗೂ ಕೂಡ ಅದು ಮುಂದುವರೆದಿರೋದ್ರಿಂದಾಗಿ ಇವತ್ತಿಗೂ ಕೂಡ ಒಂದು ಜೀವಂತಿಕೆ ಇದೆ ಅದರಲ್ಲಿ. ಯಾಕಂದ್ರೆ ಅಲ್ಲಿ ಹೋರಾಟ ಆಗ್ತಾ ಇರೋದು ಬಹಳ ಪ್ರಭಾವಿಗಳ ವಿರುದ್ಧ. ಆ ಪ್ರಭಾವಿಗಳ ವಿರುದ್ಧ ನೀವು ಬೀದಿ ಹೋರಾಟ ಮಾಡಿದ್ದು ಅಂತಂದ್ರೆ ಆ ಪ್ರಭಾವಿಗಳ ಪರವಾಗಿ ಸರ್ಕಾರ ಇರುತ್ತೆ, ಹಣ ಇರುತ್ತೆ, ಸೀನಿಯರ್ ಅಡ್ವೊಕೇಟ್ಸ್ ಇರ್ತಾರೆ, ಅವ್ರಿಗೆ ಎಲ್ಲಾ ರೀತಿಯ ಅನುಕೂಲಗಳು ಇರ್ತವೆ. ಬೀದಿ ಹೋರಾಟಗಾರರಿಗೆ ಏನೂ ಇರಲ್ಲ. ನಮಗಿರುವಂತಹ ಒಂದೇ ಒಂದು ಹುಲ್ಲು ಕಡ್ಡಿ ಏನು ಅಂತ ಹೇಳಿದ್ರೆ ಸಂವಿಧಾನ, ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ. ಅದನ್ನ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಇನ್ನೂ ಧರ್ಮಸ್ಥಳದ ಕೇಸಲ್ಲಿ ಗೆಲ್ಲಬಹುದು ಅನ್ನುವಂತಹ ನಂಬಿಕೆ ನಮಗಿದೆ. ಹಾಗಾಗಿ ಬೀದಿ ಹೋರಾಟ ಕಾನೂನಿನ ಹೋರಾಟದ ಜೊತೆಯಲ್ಲಿ ಅದು ಜೊತೆಯಾಗಿ ಹೋಗ್ಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ರಲ್ವಾ, ಆಯೋಗ ನಿಮ್ಮ ಆಯ್ಕೆ ಹೇಗಾಯ್ತು ಮತ್ತೆ ಆ ಹುದ್ದೆ ನಿಮ್ಗೆ ಎಷ್ಟು ತೃಪ್ತಿ ತಂದುಕೊಟ್ಟಿದೆ ಸರ್? ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗ್ತೀನಿ ಅಂತ ಕನಸು ಮನಸ್ಸಲು ಎಣಿಸಿರ್ಲಿಲ್ಲ. ನಾನು ಹಿಂದುಳಿದ ವರ್ಗಗಳ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ನಿಜ. ಇದನ್ನ ಸಿದ್ದರಾಮಯ್ಯನವರು ಬಹಳ ಹತ್ತಿರದಿಂದ ನೋಡಿದ್ರು. ಸಿದ್ದರಾಮಯ್ಯನವರು ನನಗೆ ಇಂಥದೊಂದು ಅವಕಾಶ ಕೊಡಬಹುದು ಅಂತ ನಂಗೊಂದು ನಂಬಿಕೆ ಕೂಡ ಇತ್ತು. ಆದರೆ ಆಶ್ಚರ್ಯ ಅಂತಂದ್ರೆ ಅದನ್ನ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ, ಕುಮಾರಸ್ವಾಮಿ ಕೊಟ್ಟರು. ಕುಮಾರಸ್ವಾಮಿಯವರು ನನ್ನನ್ನು ಕರೆದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವ್ರಿಗೂ ನನಗೂ ಅಂತ ಈ ಸಂಬಂಧನೇ ಇರಲಿಲ್ಲ. ಯಾಕಂದ್ರೆ ನಾನು ಕೂಡ ಬಹಳ ಟೀಕೆ ಮಾಡಿ ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬಕ್ಕೆಲ್ಲ ಬರೆದಿದ್ದೀನಿ. ಆದ್ರೂ ಕೂಡ ಅವರು ಆ ದ್ವೇಷವನ್ನ ಇದನ್ನ ಏನನ್ನೂ ಇಟ್ಕೊಳ್ಳದೆ ನನ್ನನ್ನು ಕರೆದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೀವು ಕೆಲಸ ಮಾಡಬೇಕು ಅಂತ ಕೇಳಿದ್ರು. ನಾನು ಹೈಕೋರ್ಟ್ ಅಲ್ಲಿ ಇದ್ದವನ್ನ ಕರೆದು ಅವ್ರು ಹೇಳಿ, ನಾನು ನಾಳೆವರೆಗೂ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರೆ, ನಾಳೆವರೆಗೂ ಅಲ್ಲ, ನಾನೊಬ್ಬ ಮುಖ್ಯಮಂತ್ರಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ಇವತ್ತೇ ಇದನ್ನು ಒಪ್ಪಿಕೊಳ್ಳಿ ಕೆಲಸ ಮಾಡಿ ಅಂತ. ಅಲ್ಲಿಗೆ ಹೋದ್ಮೇಲೆ ನನಗೆ ಈ ಸಣ್ಣ ಸಮುದಾಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಅದರಲ್ಲೂ ಅಲೆಮಾರಿ ಸಮುದಾಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಅವ್ರಿಗೆ ಒಂದು ಆಯೋಗ ಇದೆ, ಆಯೋಗ ಹೋಗಿ ಅರ್ಜಿ ಕೊಡಬೇಕು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಆಯೋಗಕ್ಕೆ ಅರ್ಜಿ ಕೊಟ್ಟರೆ ಆಯೋಗ ಕನ್ಸಿಡರ್ ಮಾಡುತ್ತೆ, ಪಬ್ಲಿಕ್ ಹಿಯರಿಂಗ್ ಮಾಡುತ್ತೆ, ಅದಾದ್ಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುತ್ತೆ. ಆಯೋಗ ಒಂದು ಇದರ ಶಿಫಾರಸನ್ನ ಕೊಡುತ್ತೆ. ಆದ್ರೆ ಆ ಸಮುದಾಯಗಳಿಗೆ ಎಲ್ಲಿ ಆಯೋಗ ಇದೆ, ಯಾಕೆ ಆಯೋಗ ಇದೆ ಅಂತ ಗೊತ್ತಿಲ್ಲ. ಟೆಂಟ್ಗಳಲ್ಲಿರುವಂಥವ್ರು, ಗುಡಿಸಲುಗಳಲ್ಲಿರುವವರು, ಗುಡಾರಗಳಲ್ಲಿರೋರು. ನಾನೇ ಅವ್ರ ಹತ್ರಕ್ಕೆ ಹೋಗಿ ಅವ್ರ ಪರವಾಗಿ ನಾನೇ ಒಂದು ಮನವಿನ ಡ್ರಾಫ್ಟ್ ಮಾಡಿ ಅವ್ರು ನನಗೆ ಕೊಡ್ತಾ ಇದ್ದಂಗೆ ಒಂದು ಫೋಟೋ ತೆಗೆಸ್ಕೊಂಡು, ನನಗೆ ಎವಿಡೆನ್ಸ್ ಬೇಕಾದ, ಅವ್ರು ನನಗೆ ಮನವಿ ಕೊಟ್ಟರು, ಫೋಟೋ ತೆಗೆಸ್ಕೊಟ್ಟು ನಾನೇ ಅವ್ರಿಗೆ ಸಾಂತ್ವನ ಕೊಡಲಿಕ್ಕೆ, ಶಿಫಾರಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನನ್ನ ಆಯೋಗದಲ್ಲಿ ಸುಮಾರು 60-65 ಹೊಸ ಜಾತಿಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು.
ಹೆಸರೇ ಇಲ್ಲದ ಜಾತಿಗಳನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅನೇಕ ಜಾತಿಗಳಿಗೆ ಒಂದು ಅಸ್ಮಿತೆ ಸಿಕ್ಕಿದೆ ನಮ್ಮ ಆಯೋಗದಿಂದಾಗಿ. ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಅದಾದ್ಮೇಲೆ ನಾನು ಇವತ್ತಿಗೂ ಕೂಡ ಬಿಟ್ಟಿಲ್ಲ ಅಲೆಮಾರಿಗಳ ಜೊತೆ, ಆದಿವಾಸಿಗಳ ಜೊತೆ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 70 ವರ್ಷ ವಯಸ್ಸಾಗಿದ್ರು ಕೂಡ ಇವತ್ತಿಗೂ ಕೂಡ ನಾನು ಸಮುದಾಯಗಳ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಈ ಆಫೀಸನ್ನೇ ಆ ಸಮುದಾಯಗಳಿಗೋಸ್ಕರ ಬಿಟ್ಕೊಟ್ಟಿದ್ದೀನಿ. ನನ್ನ ಲಾಯರ್ ಕೆಲಸಕ್ಕಿಂತಲೇ ಹೆಚ್ಚಾಗಿ ಆ ಸಮುದಾಯಗಳ ಕೆಲಸನೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಭಾಳ ಚೆನ್ನಾಗಿದೆ, ಭಾಳ ಸಂತೋಷ. ನಾನು ಆಯೋಗದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಜಾತಿವಾರು ಸಮೀಕ್ಷೆ ಆರಂಭ ಆಯಿತು. ಪ್ರಾರಂಭ ಮಾಡಿದ್ದು ನಾನೇ. ಯಾಕಂದರೆ ಆಗ ನನಗೆ ಕೇಂದ್ರ ಸರ್ಕಾರ 21.5 ಕೋಟಿ ಹಣ ನಮ್ಮಲ್ಲಿತ್ತು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು. ಅವರು 1 ಕೋಟಿ ಹಣವನ್ನು ನನಗೆ ಕೊಟ್ಟಿದ್ರು. ಸುಮಾರು 22.5 ಕೋಟಿ ಹಣ ನಮ್ಮ ಕಮಿಷನಲ್ಲಿತ್ತು. ಅದನ್ನಿಟ್ಕೊಂಡು ನಾನು ಸ್ಯಾಂಪಲ್ ಸರ್ವೆನ ಶುರು ಮಾಡಿದೆ, ಪ್ರಿಪರೇಷನ್ ಶುರು ಮಾಡಿದೆ. ಇವತ್ತು ಕಾಂತರಾಜ್ ಇರ್ಬೋದು, ಜಯಪ್ರಕಾಶ್ ಹೆಗಡೆ ಇರ್ಬೋದು, ಅಥವಾ ಇವಾಗಿರುವಂತಹ ಮಧುಸೂದನ್ ನಾಯಕ್ ಇರ್ಬೋದು, ಅವರೆಲ್ಲರೂ ಕೂಡ ಬಳಸ್ತಾ ಇರೋಂಥದ್ದು ನಾವು ಮಾಡಿದಂತಹ ಕ್ವಶ್ಚನೇರನ್ನು, ಪ್ರಶ್ನಾವಳಿ ನಾವೇನು ಮಾಡಿದ್ವಿ. ನಾನು ಪ್ರಶ್ನಾವಳಿ ಮಾಡಲಿಕ್ಕೆ ಏನು ಮಾಡಿದೆ, ಈ ನಾಡಲ್ಲಿ ಇರುವಂತಹ ಬಹಳ ಸಾಮಾಜಿಕ ಹೋರಾಟದಲ್ಲಿರುವಂತಹ ಅನೇಕ ಜನರನ್ನ ಗುರುತಿಸಿ, ಆಮೇಲೆ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನು ಮತ್ತು ಎಥ್ನೋಗ್ರಾಫರ್ಸನ್ನು, ಎಕನಾಮಿಸ್ಟ್ಗಳನ್ನು ಇವನ್ನೆಲ್ಲ ಗುರುತಿಸಿ ಸುಮಾರು 200 ಜನನ ನಾನು ಹಂಪಿ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾಲ ಒಂದು ವರ್ಕ್ಶಾಪ್ ಮಾಡಿ ಆ ಕ್ವಶ್ಚನೇರ್ನ ನಾವು ರೆಡಿ ಮಾಡ್ತೀವಿ. ಆ ಕ್ವಶ್ಚನ್ ರೆಡಿ ಮಾಡಿದ ಪರಿಣಾಮವಾಗಿ ಇವತ್ತು ಆ ಕ್ವಶ್ಚನೇರ್ನ ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿಂದಲೇ ಆರಂಭ ಆಯಿತು ಜಾತಿವಾರು ಸಮೀಕ್ಷೆ. ಅದಾದಮೇಲೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದು ಸಿದ್ದರಾಮಯ್ಯನವ್ರ ಮೇಲೆ. ಸಿದ್ದರಾಮಯ್ಯನವರು ಅದು ಜಾತಿವಾರು ಸಮೀಕ್ಷೆಯ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ ಅಂತೇಳಿ ಅಂದ್ಕೊಂಡ್ವಿ. ಅವರು ಕಾಂತರಾಜ್ ಅವ್ರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವ್ರನ್ನ ಇನ್ನೂ ಒಂದು ಟರ್ಮು ಮುಂದುವರಿಸಿದ್ರು. ಆದರೆ ಕಾಂತರಾಜ್ ರಿಪೋರ್ಟೇ ಕೊಡದೆ ಹೋಗಿದ್ದು ಭಾಳ ನೋವು ಅನ್ಸುತ್ತೆ. ಅದು ಇವತ್ತಿಗೂ ಕೂಡ ಕಾಂತರಾಜ್ ರಿಪೋರ್ಟ್ ಅಂತ ಮಾತಾಡ್ತಿದ್ವಿ. ಆ ರಿಪೋರ್ಟ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಕೊಟ್ಟರು. ಅದನ್ನ ಸಿದ್ದರಾಮಯ್ಯನವ್ರು ಅಕ್ಸೆಪ್ಟ್ ಮಾಡ್ಕೋಬೋದಾಗಿತ್ತು. ಏನೇನೋ ಕಾರಣಗಳಲ್ಲಿ ತಪ್ಪಿಸಿದ್ರು. ನನಗನ್ಸೋಂಥದ್ದು ಸಿದ್ದರಾಮಯ್ಯನವರೇ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವರದಿನ ತಗೊಳ್ಳಿಲ್ಲ ಅಂತಂದ್ರೆ ಬೇರೆ ಇನ್ಯಾವ ದೊಡ್ಡ ಜಾತಿಗಳವ್ರು ಬಂದು ತಗೊಳ್ತಾರೆ ಅನ್ನುವಂತಹ ನೋವು ನನಗೆ ಇವತ್ತಿಗೂ ಇದೆ. ಆ್ಯಕ್ಚುಲಿ ಅವ್ರು ಮನಸ್ಸು ಮಾಡಿದರೆ ಅದನ್ನು ಮಾಡ್ಬೋದಾಗಿತ್ತು. ಯಾಕಂದ್ರೆ ದೇವರಾಜ ಅರಸರು ದೊಡ್ಡ ಜಾತಿಗಳನ್ನ ಎಗರೀಶ್ ಮಾಡಿಕೊಂಡು ಭೂ ಸುಧಾರಣೆ ತಂದ್ರು, ಹಾವನೂರು ಕಮಿಷನ್ ರಿಪೋರ್ಟ್ ತಂದ್ರು, ಅವೆಲ್ಲವನ್ನು ತಂದ್ರು. ಇವ್ರಿಗೆ ಇದೊಂದು ಅಷ್ಟು ದೊಡ್ಡದೇನಲ್ಲ, ದೊಡ್ಡ ಚಾಲೆಂಜ್ ಏನಾಗಿರ್ಲಿಲ್ಲ. ದೇವರಾಜ ಅರಸ್ಗಿದ್ದಂತ ಚಾಲೆಂಜ್ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಅವ್ರ ಪಕ್ಷದ ರಾಹುಲ್ ಗಾಂಧಿ ಅವರೇ ಇದ್ರ ಪರವಾಗಿ ಮಾತಾಡ್ತಾ ಇದ್ರು, ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಿರುವಾಗ ಸಿದ್ದರಾಮಯ್ಯನವ್ರಿಗೆ ಬಹಳ ಒಳ್ಳೆ ಅವಕಾಶ ಆಯಿತು. ಅದನ್ನ ತಗೊಳ್ಳಿಲ್ಲ ಅನ್ನುವಂಥದ್ದು ಇವತ್ತಿಗೂ ಸಿದ್ದರಾಮಯ್ಯನವ್ರಲ್ಲಿ ಎಲ್ಲ ಪ್ರೀತಿ ಪ್ರೇಮ ಇಟ್ಕೊಂಡೆ ಇದನ್ನ ನಾನು ಅದನ್ನ ಖಂಡಿಸ್ತೀನಿ ಅಂತ. ಜಾತಿ ಸಮೀಕ್ಷೆನ ಫಸ್ಟ್ ಆಫ್ ಆಲು ಒಪ್ಕೋಬೇಕಾದ್ರೆ ಆ ಸಮೀಕ್ಷೆ ಪ್ರಾಮಾಣಿಕವಾಗಿರ್ಬೇಕು. ನನಗೆ ಆ ಸಮೀಕ್ಷೆ ಬಗ್ಗೆನೇ ನನ್ನದೇ ಆದಂತ ಅನುಮಾನಗಳಿದಾವೆ. ಯಾಕೆ ಅಂತ ಕೇಳಿದ್ರೆ, ಎರಡೂ ಏನಲ್ಲಿರುವಂತಹ ಒಂದು ದೊಡ್ಡ ಸಮುದಾಯವನ್ನ ನೀವು ಕ್ಯಾಟಗರಿ 1B ತಗೊಂಡೋಗಾಗ್ತೀರಾ? ಆ ಕ್ಯಾಟಗರಿ 1B ನಲ್ಲಿ ಯಾರಿದ್ದಾರೆ ಅಲ್ಲಿರುವಂತವ್ರು ದೇವದಾಸಿಯರು, ಸಣ್ಣ ಸಮುದಾಯಗಳು, ದೊಂಬಿದಾಸರು, ಶಿಳ್ಳೆಕ್ಯಾರರು, ಆ ಥರದ ಸಮುದಾಯಗಳ ಜೊತೆ ಒಂದು ದೊಡ್ಡ ಜಾತಿನ ಹಾಕೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ರಾಂಗ್ ಅನ್ಸುತ್ತೆ ನನಗೆ. ಅಲ್ಲಿ ಸಣ್ಣ ಸಮುದಾಯಗಳಿಗೆ ನಾವು ಮಾಡುವಂತಹ ವಂಚನೆ ಅದು. ಒಂದು ದೊಡ್ಡ ಬಹಳ ಪ್ರಮುಖವಾದ ಸಮುದಾಯವನ್ನು ಅದ್ರಲ್ಲಿ ತಗೊಂಡೋಗಿ ಹಾಕುವಂಥದ್ದು. ಅಲ್ಲಿಗೆ ನಿಮಗೆ ಆ ಆಯೋಗದ ವರದಿ ಪ್ರಾಮಾಣಿಕವಾಗಿ ಆಗಿಲ್ಲ, ಯಾವುದೋ ಒಂದು ಒತ್ತಡದ ಮೇಲೆ ಆಗಿದೆ ಅಂತ ಅನ್ಸುತ್ತೆ ನನಗೆ. ಇದನ್ನ ನಾನು ಮಾತಾಡಬಾರ್ದಾಗಿದ್ದೇನೆ, ಗೊತ್ತಿಲ್ಲ, ನಾನು ಮಾತಾಡ್ತಿದ್ದೀನಿ. ಅದು ನಾನು ಲಂಕೆ ಶಿಷ್ಯ, ನಾನು ನಿಷ್ಠುರವಾಗಿ ಮಾತಾಡೋದೇ ನನ್ನ ಗುಣ. ಇದರಿಂದಾಗಿ ನನಗೆ ಬಹಳ ಲಾಸಗಳಾಗ್ತವೆ, ಬಹಳ ನೋವುಗಳಾಗ್ತವೆ. ಅನೇಕ ಜನ ಸ್ನೇಹಿತರು ನನ್ನ ಬಿಟ್ಟು ಹೋಗ್ತಾರೆ, ಬಹಳ ಜನ ಮಾತಾಡ್ಸೋದೇ ಇಲ್ಲ. ಆ ದೊಡ್ಡ ಜಾತಿಯ ಜನ ಇವತ್ತು ನಾನು ಯಾರು ಹೇಳ್ತಾ ಇದ್ದು ನಾನು ಸೇರಿಸಿದಾರೋ ಆ ಇಂಟೆಲೆಕ್ಚುಯಲ್ಸ್ ನಾನು ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ನನ್ನೀಗ. ಯಾಕೆ ಅಂತ ಕೇಳಿದ್ರೆ, ಇವನು ಈ ಸಣ್ಣ ಸಮುದಾಯಗಳ ಬಗ್ಗೆ ಮಾತಾಡ್ತಾನೆ, ನಮ್ಮ ಸಮುದಾಯಗಳ ವಿರುದ್ಧ ಮಾತಾಡ್ತೀನಿ. ನನಗೇನು ಲಾಭ ಇಲ್ಲ, ನಾನೇನೋ ಸಮುದಾಯದವನ ಅಲ್ಲ, ಸಣ್ಣ ಸಮುದಾಯದವನ ಅಲ್ಲ ನಾನು. ಆದ್ರೂ ಕೂಡ ನಾನು ಹೇಳಬೇಕಾಗಿದೆ. ಅದಕ್ಕೊಂದು ಇಚ್ಛಾಶಕ್ತಿ ಬೇಕು, ಒಂದು ಕಮಿಟ್ಮೆಂಟ್ ಬೇಕು. ದೇವರಾಜ ಅರಸರಿಗಿತ್ತಲ್ಲ ಅಂತ ಒಂದು ಕಮಿಟ್ಮೆಂಟ್ ಇರುವಂತ ನಾಯಕನಿಗೆ ಮಾತ್ರ ಸಾಧ್ಯ. ಅಂತ ನಾಯಕ ಇದುವರೆಗೂ ನಾನು ಕರ್ನಾಟಕದಲ್ಲಿ ನೋಡಿಲ್ಲ. ದೇವರಾಜ ಅರಸಂತಹ ಆ ಲೆವೆಲಿನ ನಾಯಕ ನಾನು ನೋಡ್ತಾ ಇಲ್ಲ. ದೇವರಾಜ ಅರಸ್ ಹೋಲಿಸಿದಾಗ
ನೀವೇನಾದರೂ ಅಂದ್ಕೊಳ್ಳಿ, ಈ ಎಲ್ಲ ನಾಯಕರು ನಮಗೆ ಪಿಗ್ಮಿಗಳ ಥರ ಕಾಣಿಸ್ತಾರೆ. ಪಂಚಮಸಾಲಿ ಸಮುದಾಯ 2A ಕೇಳ್ತಾರೆ ಅಂತ ತಪ್ಪು. ಪಂಚಮಸಾಲಿ ಸಮುದಾಯದಲ್ಲಿ ಬಡವರು ಇರ್ಬೋದು, ಅವ್ರಿಗೆ ರಿಸರ್ವೇಶನ್ ಅವಶ್ಯಕತೆ ಕೂಡ ಇರ್ಬೋದು. ಅದನ್ನ ಪಂಚಮಸಾಲಿ ಹೇಳೋದಲ್ಲ, ಕುಲಶಾಸ್ತ್ರೀಯ ಅಧ್ಯಯನ ಹೇಳಬೇಕು. ಅವ್ರ ಮೇಲೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಪಂಚಮಸಾಲಿಯರಿಗೆ ಯಾವ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದನ್ನ ಎಥ್ನೋಗ್ರಾಫಿಕಲ್ ಸ್ಟಡಿ ಹೇಳಬೇಕೇ ಹೊರತು ಅವರೇ ಹೇಳ್ಕೊಂಡ್ಬಿಡೋದಲ್ಲ. ಒಂದು. ಎರಡನೇದು, ಎರಡು ಏನಲ್ಲಿರುವಂಥದ್ದು ಅವೆಲ್ಲವೂ ಕೂಡ ಇದನ್ನ ಏನು ಕುಲವೃತ್ತಿಗಳನ್ನ ಆಧಾರಪಟ್ಟಿರುವಂತಹ ಸಮುದಾಯಗಳು, ಕುಲ ಕಸಬುಗಳನ್ನ. ಈಗ ಕುರುಬರು ಕಂಬಳಿ ನೇಯ್ತಾರೆ, ನೇಕಾರರು ಬಟ್ಟೆ ನೇಯ್ತಾರೆ, ಮಡಿವಾಳರು ಇಸ್ತ್ರಿ ಮಾಡ್ತಾರೆ, ಕುಂಬಾರರು ಮಡಿಕೆ ಮಾಡ್ತಾರೆ. ಆ ಥರದ ಸಮುದಾಯಗಳು ಅಲ್ಲಿ 102 ಸಮುದಾಯಗಳಿರುವಂಥದ್ದು. ಆದರೆ ಪಂಚಮಸಾಲಿ ಸಮುದಾಯ ಕೃಷಿ ಪ್ರಧಾನವಾದಂತಹ ಸಮುದಾಯ, ಕೃಷಿಯನ್ನು ನಂಬಿರುವಂತಹ ಸಮುದಾಯ. ಅಲ್ಲಿ ಕೃಷಿ ಕೂಲಕಾರರು ಇರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಅವರನ್ನ 3A ಮತ್ತು 3Bಗೆ ಅವರು ಸೂಟ್ ಆಗ್ತಾರೆ ಹೊರತು 2A ಸೂಟ್ ಆಗಲ್ಲ. 2A ಬರೀ ಇಲ್ಲಿ ಭೂಮಾಲಿಕ ಸಮುದಾಯಗಳು ಅಲ್ಲ, ಕೃಷಿ ಪ್ರಧಾನವಾದ ಸಮುದಾಯಗಳು ಅಲ್ಲ. ಇಲ್ಲಿರುವಂಥದ್ದು ಕುಶಲಕರ್ಮಿಗಳು. ಇವರು ಕೇಳ್ತಾ ಇರುತ್ತದೆ ಕುಶಲಕರ್ಮಿಗಳ ಪಟ್ಟಿಯಲ್ಲಿ ನಮ್ಮನ್ನ ಹಾಕಿ ಇರ್ತೇವೆ. ಇದು ಕೃಷಿ ಪ್ರಧಾನವಾದಂತಹ ಸಮುದಾಯ. ಹಾಗಾಗಿ ಇದು ವೈಜ್ಞಾನಿಕವಾಗಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪು ಅನ್ಸುತ್ತೆ ಇದು. ಅವರು ಬೇಕಾದ್ರೆ ಸಪರೇಟ್ ಮೀಸಲಾತಿ ಕೇಳಿ. ಅವರು ಈಗ 3B ಇದ್ದಾರೆ. 3B ದೊಡ್ಡ ದೊಡ್ಡ ಸಮುದಾಯಗಳಿದಾವೆ ವೀರಶೈವ ಲಿಂಗಾಯತರಲ್ಲಿ. ಅವ್ರನ್ನ ಹೊರತುಪಡಿಸಿ ನಮ್ಗೆ ರಿಸರ್ವೇಶನ್ ಕೊಡಿ, ಯಾಕಂದ್ರೆ ನಾವು ಇನ್ನೂ ಬಡವರಿದ್ದೀವಿ ಅಂತ ಇವರು ಎಸ್ಟಾಬ್ಲಿಷ್ ಮಾಡ್ಬೋದು. ಅದನ್ನ ಹೇಳ್ಬೋದೇ ಹೊರತು ನಮ್ಮನ್ನ 2Aಗೆ ಹಾಕಿ ಅಂತ ಕೇಳೋಂಥದ್ದು ಇದೆಯಲ್ಲ, ಅದು ಅನ್ಸೈಂಟಿಫಿಕ್ ಅನ್ಸುತ್ತೆ. ಅದು ಎಥ್ನೋಗ್ರಾಫಿಕಲಿ ಇದು ತಪ್ಪು ಅಂತ ಅನ್ಸುತ್ತೆ. ಹಿಂದಿನ ದಿನಮಾನಗಳಲ್ಲಿ ಸಂವಿಧಾನ ಮತ್ತು ನಂಬಿಕೆಯ ಅರಿವು ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತಾ, ಇಲ್ಲ ಜಾಸ್ತಿ ಆಗ್ತಿದೆ ಅನ್ಸುತ್ತೆ? ನಿಜ. ಈಗ ಸಂವಿಧಾನದ ಅರಿವು, ಸಂವಿಧಾನದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ ಇತ್ತೀಚೆಗೆ. ಯಾಕಂದ್ರೆ ಸಂವಿಧಾನದ ಬಗ್ಗೆ ಮಾತಾಡಿದ್ದು ಅಂದ್ರೆ ಪಾಪ್ಯುಲರ್ ಆಗ್ತೀವಿ ಅಂತ ಗೊತ್ತಾಗ್ತಾ ಇದೆ. ಅದನ್ನ ಕಾಂಗ್ರೆಸ್ಸು ಮಾತಾಡ್ತಿದೆ, BJP ಮಾತಾಡ್ತಿದೆ, JDS ಮಾತಾಡ್ತಿದೆ. ಆದರೆ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಒಂದು ಶಾಲೆಯಲ್ಲಿ ಸಂವಿಧಾನದ ಪೀಠಿಕೆನ ಓದಿಸ್ಬಿಡೋಂಥದ್ದು, ಅದೇ ಸಂವಿಧಾನದ ಒಂದು ದೊಡ್ಡ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಹೂನಾರ ಹಾಕ್ಬಿಡೋದು, ಅದಲ್ಲ. ಪ್ರೈಮರಿ ಶಾಲೆಯಿಂದಲೂ ಸಂವಿಧಾನವನ್ನ ಮಕ್ಕಳಿಗೆ ಹೇಳ್ಕೊಡುವಂತಹ ಅರ್ಥ ನಮ್ಮ ಸರ್ಕಾರಗಳು ನಡೀತಾ ಇಲ್ಲ. ಅದು ಕಾಂಗ್ರೆಸ್ ಸರ್ಕಾರ ನಡೀತಾ ಇಲ್ಲ, BJP ಸರ್ಕಾರ ನಡೀತಾ ಇಲ್ಲ. ಹಾಗಾಗಿ ಸಂವಿಧಾನದ ಅರಿವು ಅಲ್ಲಿಂದ ಆರಂಭ ಆಗಬೇಕು. ಸಂವಿಧಾನ ನನ್ನನ್ನು ರಕ್ಷಣೆ ಮಾಡಲಿಕ್ಕಿದೆ ಅಂತೇಳಿ ಒಬ್ಬ ಮಗುವಿಗೆ ಅನ್ನಿಸ್ಬೇಕು. ಸಂವಿಧಾನ ನನಗೆ ಯಾಕೆ ಬೇಕು ಅಂತ ಅವನಿಗೆ ಅನ್ನಿಸ್ಬೇಕು. ಆವಾಗ ಮಾತ್ರ ಸಂವಿಧಾನಕ್ಕೆ ವ್ಯಾಲ್ಯೂ ಬರೋವಂಥದ್ದು. ಬರೀ ಅದನ್ನ ಉರುವೊಡೆಯುವಂಥದ್ದು, ಬರೀ ಅದನ್ನ ಫೋಟೋ ಹಾಕಿ ಪೂಜೆ ಮಾಡುವಂಥದ್ರಿಂದಾಗಿ ಸಂವಿಧಾನದ ಮೌಲ್ಯಗಳನ್ನು ನಾವು ಗೌರವ ಕೊಟ್ಟಂಗೆ ಆಗಲ್ಲ. ಸಂವಿಧಾನ ಪುಸ್ತಕದಲ್ಲಿದೆ. ಅದನ್ನು ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 19 21 ಕೂಡ ನಾವು ಅದನ್ನು ಹೊಡೆದು ಮಾತಾಡ್ತೀವಿ. ಆದ್ರೆ ಎಷ್ಟು ಮಾತ್ರ ಅವುಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಈಗ ಸಮಾನ ಆದ್ಯತೆ ಸಿಗ್ತಾ ಇದೆಯಾ? ಆರ್ಟಿಕಲ್ 14 ಎಲ್ಲರೂ ಸಮಾನರು, ಆರ್ಟಿಕಲ್ 15 ಎಲ್ಲರೂ ಸಮಾನರು ಅಂತ ಹೇಳುವಂಥ ಮಾತಿದೆ. ಇವತ್ತು ಅಲೆಮಾರಿಗಳನ್ನೆಲ್ಲಿಟ್ಟಿದ್ದೀರಾ ನೀವು? ನಿಮ್ಮ ಜಾತಿಗಳನ್ನೆಲ್ಲಿಟ್ಟಿದ್ದೀರಾ? ಅದು ಸಂವಿಧಾನದ ವಿರುದ್ಧ ಅಲ್ವಾ? ನಿಮ್ಮ ಜಾತಿಗೆ ಎಲ್ಲ ಕಡೆನೂ ಅವಕಾಶಗಳು ಕೊಟ್ಕೊಂಡು ಅಲೆಮಾರಿಗಳನ್ನು ಅವ್ರಿಗಿರೋ ಅವಕಾಶಗಳನ್ನು ಕೂಡ ತಪ್ಪಿಸುವಂಥದ್ದು ಇದೆಯಲ್ಲ, ಅದು ಸಂವಿಧಾನದ ಪರವಾಗಿದೆಯಾ? ಅದು ನಿಮ್ಮ ಆಲೋಚನೆ ಸಂವಿಧಾನದ ಮೂಲ ಆಶಯಕ್ಕೆ ಅದು ಧಕ್ಕೆ ತರುವಂಥದ್ದಲ್ವಾ? ಹಾಗಾಗಿ ಸಂವಿಧಾನವನ್ನ ನೀವು ಬರೀ ಹೊಡೆದು ಅಥವಾ ಸಂವಿಧಾನದ ಯಾವುದೋ ಒಂದು ಕೆಲವು ಅನುಚ್ಛೇದಗಳನ್ನು ಬಾಯ್ಪಾಠ ಮಾಡಿಕೊಂಡು ಹೇಳೋದಲ್ಲ. ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಸರ್ಕಾರದ ನೀತಿಗಳಲ್ಲಿ ಸಂವಿಧಾನವನ್ನು ತರಬೇಕು. ಆವಾಗ ಏನಾಗುತ್ತೆ, ಎಲ್ಲ ದಿಕ್ಕಿಲ್ಲದ ಸಮುದಾಯಗಳು ಅಥವಾ ಪ್ರಾತಿನಿಧ್ಯವಿಲ್ಲದಂತಹ ಸಮುದಾಯಗಳು, ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ನಾವೇನು ಕರಿತೀವಿ, ಆ ಕಮ್ಯುನಿಟಿಗಳಿಗೆ ಸಹಾಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸಂವಿಧಾನವನ್ನು ಬಹಳ ಎಫೆಕ್ಟಿವ್ ಆಗಿ ಜಾರಿ ಮಾಡುವಂಥ ಕೆಲಸ ಆಗಬೇಕು. ನಾನು ಹೇಳುವಂಥದ್ದು
ಯುವ ವಿದ್ಯಾರ್ಥಿಗಳು ಮೊದಲು ಸಂವಿಧಾನವನ್ನು ಗಂಭೀರವಾಗಿ ಓದ್ಕೊಳ್ಳಿ. ಅದನ್ನು ನಿಮ್ಮ ಎಕ್ಸಾಮ್ಗೆ ಓದಿ ನೀವು ಉರು ಹೊಡೆದನ್ನು ಬರೆದು ಪಾಸ್ ಹಾಕೊಂಡ್ಬರೋದಲ್ಲ ನಾನು ಹೇಳ್ತಾ ಇರೋದು. ಸಂವಿಧಾನವನ್ನು ನೀವು ಅಳವಡಿಸ್ಲಿಕ್ಕೋಸ್ಕರ ಓದಿ, ಪ್ರೀತಿಯಿಂದ ಓದಿ ಅದನ್ನು ನೀವು ಅಳವಡಿಸ್ಕೊಂಡ್ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಹೃದಯ ಅನ್ನುವಂಥದ್ದು ಕೆಲಸ ಮಾಡ್ತಾ ಇದ್ರೆ ಮೊದಲು ನಿಮ್ಮ ಇದು ಕಾನ್ಸಂಟ್ರೇಷನ್ ಹೋಗೋದು ಸಾಮಾಜಿಕ ನ್ಯಾಯದ ಕಡೆಗೆ. ಈ ಸಾಮಾಜಿಕ ಅನ್ಯಾಯವನ್ನೇ ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೀವಿ. ಈ ಸಾಮಾಜಿಕ ಅಸಮಾನತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಅಸಮಾನತೆಗಳು ಒಂದಾಗಬೇಕಾದ್ರೆ ಸಂವಿಧಾನ ಇಲ್ಲಿ ಕೆಲಸ ಮಾಡಬೇಕು. ಇದು ಯಾರ ಕೈಯಲ್ಲಿ ಸಾಧ್ಯ? ನಿಮ್ಮಂಥ ಯುವಕರ ಕೈಯಲ್ಲಿ ಸಾಧ್ಯ. ನೀವು ಸಂವಿಧಾನವನ್ನು ಬಹಳ ಬಲವಾಗಿ ನೀವೆಲ್ಲಾದರೂ ಪ್ರಾಕ್ಟೀಸ್ ಮಾಡ್ತೀರಿ. ಕ್ರಿಮಿನಲ್ ಕೋರ್ಟಲ್ಲಿ ಮಾಡ್ತಾ ಇರಲಿ, ಸಿವಿಲ್ ಕೋರ್ಟಲ್ಲಿ ಮಾಡ್ತಾ ಇರಲಿ, ಅಥವಾ ಕಾರ್ಪೊರೇಟ್ ಕೋರ್ಟ್ಗಳಲ್ಲಿ ಮಾಡ್ತಾ ಇರಿ, ಎಲ್ಲಾದರೂ ಮಾಡ್ತಾ ಇರಿ. ಆದರೆ ಸಂವಿಧಾನವನ್ನು ಮಾತ್ರ ಓದ್ಕೊಳ್ಳಿ, ಸೀರಿಯಸ್ ಆಗಿ ಓದ್ಕೊಳ್ಳಿ. ಸಂವಿಧಾನ ಒಂದೇ ದೇಶವನ್ನು ಉಳಿಸುವಂಥದ್ದು, ನಿಮ್ಮನ್ನು ಉಳಿಸುವಂಥದ್ದು, ನಿಮ್ಮ ವ್ಯಕ್ತಿತ್ವವನ್ನು ಉಳಿಸುವಂಥದ್ದು. ಹಾಗಾಗಿ ಸಂವಿಧಾನವನ್ನು ನೀವೊಂದು ಧರ್ಮಗ್ರಂಥದ ರೀತಿಯಲ್ಲಿ ನೀವು ತಗೊಂಡು ಅದನ್ನು ಓದಬೇಕು ಅಂತ ಹೇಳ್ಬಿಟ್ಟು ನಾನು ಯುವಕರಲ್ಲಿ ಕೇಳ್ಕೊಳ್ತೀನಿ. ಯಾರು ಸಮಾನತೆಯ ವಿರುದ್ಧ ಇದ್ದಾರೋ, ಯಾರು ಸಹಬಾಳ್ವೆಯ ವಿರುದ್ಧ ಇದ್ದಾರೋ, ಯಾರು ಸಮಾಜವಾದದ ವಿರುದ್ಧವಾಗಿದ್ದಾರೋ, ಯಾರು ಜಾತ್ಯತೀತೆಯ ವಿರುದ್ಧವಾಗಿದ್ದಾರೋ ಅವರೆಲ್ಲರೂ ಕೂಡ ಸಂವಿಧಾನದ ವಿರೋಧಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಇವರೆಲ್ಲರ ಆಶಯ ಒಂದೇ ಏನಂತ ಹೇಳಿದ್ರೆ ಇಲ್ಲಿರುವಂಥ ಸಮಾನತೆ ಹೋಗ್ಬೇಕು, ಸಹೋದರತ್ವ ಹೋಗ್ಬೇಕು, ಸಹಬಾಳ್ವೆ ಹೋಗ್ಬೇಕು, ಜಾತ್ಯತೀತತೆ ಹೋಗ್ಬೇಕು. ಅಂದರೆ ಇಲ್ಲಿ ಅಸಮಾನತೆ ನಾಟ್ಯ ಆಡಬೇಕು. ಅದು ಅವ್ರ ಉದ್ದೇಶ ಆಗಿರೋಂಥದ್ದು. ಆ ಟೀಕಾಕಾರರ ನಾನು ಈ ದೇಶ ಪ್ರೇಮಿಗಳು ಅಂತ ಕರೀತೀನಿ. ನಾನು ಅವ್ರಿಗಿಂತಲೂ ದೇಶದ್ರೋಹಿಗಳು ಇರ್ಲಿಕ್ಕೆ ಸಾಧ್ಯನಾ ಇನ್ಯಾರಾದರೂ? ಯಾಕಂದರೆ ಈ ದೇಶದಲ್ಲಿ ಸಮಾನತೆನೇ ಬೇಡ ಅಂತ ಹೇಳುವಂಥದ್ದು, ಸಹಬಾಳ್ವೆ ಬೇಡ ಅಂತದ್ದು, ಸಹೋದರತ್ವ ಬೇಡ ಅನ್ನುವಂಥದ್ದು ಇದೆಯಲ್ಲ, ಅಂಥವ್ರನ್ನ ಯಾವ ರೀತಿಯಲ್ಲಿ ನಾವು ಈ ದೇಶ ಪ್ರೇಮಿಗಳು ಅಂತ ಕರೀಬೋದು? ದೇಶ ಒಟ್ಟಾಗಿ ಉಳಿಬೇಕಾದ್ರೆ ಇಲ್ಲಿ ಅನೇಕ ಸಂಸ್ಕೃತಿಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಪಂಥಗಳಿದ್ದಾವೆ, ಬೇರೆ ಬೇರೆ ರೀತಿಯ ಧರ್ಮಗಳಿದ್ದಾವೆ, ಮತಗಳಿದ್ದಾವೆ. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ಭಾರತ ಅಂತ ಹೇಳುವಂಥದ್ದು ಸಂವಿಧಾನ. ಆ ಉದ್ದೇಶಕ್ಕೆ ನೀವು ವಿರುದ್ಧ ಇದ್ದೀರಾ ಅಂತಂದ್ರೆ ನೀವು ದೇಶದ ವಿರುದ್ಧವಾಗಿದ್ದೀರಾ ಅಂತ. ಹಾಗಾಗಿನೇ ನಾನು ಸಂವಿಧಾನ ವಿರೋಧಿಗಳನ್ನ ದೇಶ ವಿರೋಧಿಗಳು ಅಂತ ಕರೀತೀವಿ. ಸರಿ, ಒಳ ಮೀಸಲಾತಿ ಗೊಂದಲದಿಂದ ಅಲೆಮಾರಿ ಸಮುದಾಯಗಳಿಗೆ ಆಗಲಿರುವ ಅನ್ಯಾಯವನ್ನು ಸರಿಪಡಿಸಲು ಸರ್ಕಾರದ ಮುಂದಿನ ದಾರಿ ಯಾವುದು ಸರ್? ಇದು ಬಹುಶಃ ಸಿದ್ದರಾಮಯ್ಯನವರ ಮಾಡಿದಂತಹ ಅತಿ ದೊಡ್ಡ ತಪ್ಪಿದು. ಅಲೆಮಾರಿ ಸಮುದಾಯಗಳು ಅಂದರೆ ಸಿದ್ದರಾಮಯ್ಯನವರು ಮಾತಾಡ್ತಾ ಬಂದಿದ್ದೇನು ಅಂದರೆ ಕಟ್ಟಕಡೆಯ ಸಮುದಾಯಗಳಿಗೆ ಸೇರಿದವನು ನಾನು, ಅವ್ರ ಜೊತೆ ನಾನು ಇರ್ತೀನಿ, ಸಾಮಾಜಿಕ ನ್ಯಾಯ ಅಂತೆಲ್ಲ ಮಾತಾಡ್ಕೊಂಡ್ಬಂದವರು ಅವ್ರಿಗೆ 1% ಮೀಸಲಾತಿನ ನಿರಾಕರಿಸಿ ಅದನ್ನು ದೊಡ್ಡ ಜಾತಿಗಳ ಜೊತೆ ತಗೊಳ್ಳಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯವಾದಂತಹ ತಪ್ಪು ಅಂತ ನನಗನ್ಸುತ್ತೆ. ಅದಕ್ಕೆ ಕ್ಷಮೆನೇ ಇಲ್ಲ. ಯಾಕಂದರೆ ಇತಿಹಾಸ ಇದನ್ನು ಮರೆಯಲ್ಲ. ಸಿದ್ದರಾಮಯ್ಯನವರು ಮಾಡಿದಂಥ ಈ ತಪ್ಪನ್ನು ಅವರು ಎಷ್ಟೇ ಪ್ರೋಗ್ರೆಸಿವ್ ಕೆಲಸಗಳು ಮಾಡಿದರೂ ಕೂಡ ಆ ಗುಡಾರದಲ್ಲಿ, ಆ ಗುಡಿಸಲುಗಳಲ್ಲಿ, ಆ ಟೆಂಟ್ಗಳಲ್ಲಿರುವಂಥ ಸಮುದಾಯಕ್ಕೆ ನಿರಾಕರಿಸಿದೆಯಲ್ಲ, ಅದನ್ನು ಯಾರು ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸಿದ್ದರಾಮಯ್ಯನವರು ಬಹುಶಃ ಅವರ ಕಡೆಯವರೆಗೂ ಕೂಡ ಈ ನೋವನ್ನು, ಅವರು ಮಾಡೋ ತಪ್ಪನ್ನು ಅವ್ರಿಗೆ ಆತ್ಮಾವಲೋಕನ ಅನ್ನೋದಿದ್ದರೆ ಅವ್ರು ನಿಜವಾಗ್ಲೂ ಕೂಡ ಈ ನೋವನ್ನು ಅವರು ಪಡ್ಕೊಂಡೇ ಇರಬೇಕಾಗತ್ತೆ ಅನ್ನೋದು ನನಗನ್ಸುತ್ತೆ. ನನಗೆ ಇದನ್ನು ಭಾಳ ನೋವಿನಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನೋಡಿ, ಅವರಿಗೆ ಅಲೆಮಾರಿಗಳಿಗೆ ಭಾಳ ಪ್ರಮುಖವಾಗಿ SC ಅವ್ರು ತಗೊಳ್ತಾ ಇದ್ರು. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇರಲಿಲ್ಲ ಅವ್ರಿಗೆ, ಎಲ್ಲೋ 1-2 ಸಿಗ್ತಾ ಇತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಸದಾಶಿವ ಕಮಿಷನ್ನು 1% ಮೀಸಲಾತಿನ ಕೊಡ್ಬೋದು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಮಾಡಿದ್ರು. ಅದನ್ನು ಇವರು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಆಮೇಲೆ BJP ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಸಮಿತಿ ಅಂತ ಒಂದು ಮಾಡಿದ್ರು. ಮಾಧುಸ್ವಾಮಿ ಸಮಿತಿ ಏನು ಮಾಡಿದ್ರು, 89 ಸಮುದಾಯಗಳನ್ನು ಸೇರಿಸಿ 1% ಮೀಸಲಾತಿ ಕೊಡ್ಬೋದು ಅಂತ ಅವರು ಕೂಡ ಒಂದು ರೆಕಮೆಂಡೇಷನ್ ಮಾಡಿದ್ರು. 89 ಸಮುದಾಯಗಳಿಗೆ 1% ಮೀಸಲಾತಿ ಕೊಡುವಂಥದ್ದು ಅತ್ಯಂತ ಕಡಿಮೆ, ಆದರೂ ಕೂಡ ಒಂದು ರೆಕಗ್ನಿಷನ್ ಸಿಗ್ತವೆ. ಅದಾದಮೇಲೆ ಸಿದ್ದರಾಮಯ್ಯನವರೇ ಮಾಡಿದಂತಹ ನಾಗಮೋಹನ್ ದಾಸ್ ಸಮಿತಿಯಲ್ಲಿ 1% ಕೊಡಬೇಕು ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ಭಾಳ ಕ್ಲಿಯರ್ ಆಗಿ ಹೇಳಿದ್ರು. ಅದಕ್ಕೆ ಆಧಾರಗಳನ್ನು ಕೂಡ ಕೊಟ್ಟಿದ್ರು. ಅವರಿಗೆ ಪ್ರಾತಿನಿಧ್ಯ ಇಲ್ಲದೆ ಇರುವಂಥದ್ದು, ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಇಲ್ಲದೆ ಇರುವಂಥದ್ದನ್ನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಅವ್ರಿಗೆ 1% ಕೊಡಬೇಕು ಅಂತ ಹೇಳಿದ್ರು. ಇವರು ಯಾರನ್ನೋ ಓಲೈಸ್ಲಿಕ್ಕೋಸ್ಕರ ಆ 1% ಕಿತ್ತಾಕಿ ನೀವು ಆ ಸ್ಪೃಶ್ಯ ಸಮುದಾಯಗಳ ಜೊತೆ ತಗೊಳ್ಳಿ ಅಂತ ಹೇಳುತ್ತದೆ. ಅಸ್ಪೃಶ್ಯ ಸಮುದಾಯಗಳನ್ನು ಅದು ಹೆಂಗೆ ಸಾಧ್ಯ ಆಗತ್ತೆ?
ಅದನ್ನು ನಾವು ಚಾಲೆಂಜ್ ಮಾಡಿದ್ದೀವಿ ಕೋರ್ಟಲ್ಲಿ, ಅದಿದೆ. ಈ ಮಧ್ಯೆ ಮೊನ್ನೆ ಇದರಲ್ಲಿ ಸದನದಲ್ಲಿ ಒಂದು ಆರ್ಡಿನೆನ್ಸ್ ತಂದರು. ಆರ್ಡಿನೆನ್ಸ್ ತಂದು ಏನು ಹೇಳ್ತಾ ಇದ್ದಾರೆ, 5 ಕ್ಯಾಟಗರಿ ಸಿ ನಲ್ಲಿ ಈಗ ಅಲೆಮಾರಿಗಳು ಇದ್ದಾರೆ, ಮತ್ತು ಅದರಲ್ಲಿ ಬೋವಿ, ಲಂಬಾಣಿ, ಕೊರ್ಮಾ ಕೊಡಚರು ಇದ್ದಾರೆ. ಅವ್ರಿಗೆ 5 ಪೋಸ್ಟ್ಗಳು ಬರ್ತಾರೆ. 5ನೇ ಪೋಸ್ಟನ್ನು ನೀವು ಅಲೆಮಾರಿಗಳಿಗೆ ಕೊಡಿ ಅಂತ. ನಾನು ಹೇಳ್ತಾ ಇರೋಂಥದ್ದು 4 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, 3 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, 6 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, 7 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, ಅಲೆಮಾರಿಗಳಿಗೆ ಎಷ್ಟು ಸಿಗುತ್ತೆ? ನಾವು ಹೇಳುವಂಥದ್ದು, ಹಂಗೇನಾದರೂ ನಿಮ್ಗೆ ನಿಜವಾಗಲೂ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ 1% ಆದರೂ ಇದ್ದಿದ್ದರೆ 5 ಪೋಸ್ಟ್ಗಳಲ್ಲಿ ಮೊದಲನೇ ಪೋಸ್ಟನ್ನು ಅಲೆಮಾರಿಗೆ ಕೊಡಿ ಅಂತ ಹೇಳಬೇಕಾಗಿತ್ತು. 5ನೇ ಪೋಸ್ಟನ್ನು ಕೊಡಿ ಅಂತ ಹೇಳ್ತಾರೆ. 5ನೇ ಪೋಸ್ಟ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಇದು ಅತ್ಯಂತ ಈ ರಿಸರ್ವೇಷನ್ ಪಾಲಿಸಿನೇ ವಿರೋಧಿಸುವಂತಹ ಒಂದು ಪ್ರಕ್ರಿಯೆ. ಇದನ್ನು ಕೂಡ ನಾವು ಚಾಲೆಂಜ್ ಮಾಡ್ತೇವೆ, ಒಂದು ಬೇರೆ ಪ್ರಶ್ನೆ. ಆದರೆ ಅಲೆಮಾರಿಗಳ ತಲೆ ಮೇಲೆ ಬಂಡೆ ಎಳೆದಿದೆಯಲ್ಲ, ಈ ಥರದ ಅವ್ರಿಗೆ ವಂಚನೆ ಮಾಡಿ, ಇದು ಅಕ್ಷಮ್ಯವಾದಂತಹ ತಪ್ಪು ಅಂತ ನಾನು ಇವತ್ತಿಗೂ ಕೂಡ ಭಾಳ ನಿಷ್ಠುರವಾಗಿ ಹೇಳ್ತೀನಿ. ಭಾಳ ಜನಕ್ಕೆ ನಾನು ಮಾತಾಡೋದು ಇಷ್ಟ ಆಗಲ್ಲ. ಯಾಕಂತಂದರೆ ಸಿದ್ದರಾಮಯ್ಯನವ್ರನ್ನೇ ಟೀಕೆ ಮಾಡ್ತಾರೆ ಇವರು, ಸಾಮಾಜಿಕ ನ್ಯಾಯದ ಅಧಿಕಾರರು ಅವ್ರನ್ನೇ ಟೀಕೆ ಮಾಡ್ತಾರೆ ಅಂತ. ಅವ್ರು ಯಾರಾದರೂ ಆಗಿರಲಿ, ನನಗೆ ಲಂಕೇಶ್ ಹೇಳ್ಕೊಟ್ರದೆ, ನೀನು ಸತ್ಯವನ್ನು ಹೇಳೋದು ಕಲ್ತ್ಕೋ. ಅದು ಯಾರು ಇಷ್ಟ ಆಗುತ್ತೋ ಯಾರಿಗೆ ಇಷ್ಟ ಆಗಲ್ವೋ ನೀನು ಯೋಚನೆ ಮಾಡಬೇಡ, ನೀನು ಸತ್ಯವನ್ನು ಹೇಳೋದನ್ನು ಮಾತ್ರ ಬಿಡಬೇಡ ಅಂತ ಹೇಳ್ಬಿಟ್ಟು, ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ. ನನಗೆ ಇದರಿಂದ ಭಾಳ ಲಾಸ್ಗಳಾಗ್ತವೆ, ಲಾಸ್ಗಳು ಆಗಿದ್ದಾವೆ ಕೂಡ. ಆದರೂ ಕೂಡ ಸತ್ಯ ಮಾತಾಡೋದು, ಆ ಸಮುದಾಯಗಳ ಪರವಾಗಿ ಮಾತಾಡೋದಕ್ಕೆ ನಾನು ಯಾವ ಕಾರಣಕ್ಕೂ ಹಿಂಜರಿಯ. ಎಲ್ಲಿವರೆಗೂ ಜಾತಿ ಪದ್ಧತಿ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರಬೇಕು ನನ್ನ ಪ್ರಕಾರ. ಯಾಕಂದರೆ ಭಾಳ ಜನ ಹೇಳ್ತಾರೆ ಈಗೇನು ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ಬಿಟ್ಟು. ಜಾತಿ ಪದ್ಧತಿ ಮೊದಲಂಗಿಲ್ಲದೆ ಇರ್ಬೋದು, ಅದರ ಹೊಸ ಆವಿಷ್ಕಾರಗಳನ್ನು ತಗೊಂಡಿದೆ. ಹೊಸದ ರೀತಿಯಲ್ಲಿ ಜಾತಿ ಪದ್ಧತಿ ಕೆಲಸ ಮಾಡ್ತಾ ಇದೆ. ಆ ಜಾತಿ ಪದ್ಧತಿ ಇನ್ನೂ ಜಾಸ್ತಿ ಆಗಿದೆ. ಯಾಕಂದರೆ ಎಜುಕೇಟೆಡ್ ಆದಂಗೆಲ್ಲ ಜಾತಿ ಹೊರಟೋಗುತ್ತೆ ಅಂತ ನಾವು ಭಾವಿಸಿದ್ವಿ 70-80 ದಶಕದಲ್ಲಿ. ಅದು ಎಜುಕೇಟೆಡ್ ಆದಷ್ಟು ಹೆಚ್ಚು ಜಾತಿವಾದಿಗಳಾಗ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಎಲ್ಲಿವರೆಗೂ ಜಾತಿ ಪದ್ಧತಿ ಇರುತ್ತೋ, ಎಲ್ಲಿವರೆಗೂ ಅಸಮಾನತೆ ಇರುತ್ತೋ, ಎಲ್ಲಿವರೆಗೂ ಈ ಇದು ಏನೋ ಅಂತರಗಳಿರ್ತಾವೋ, ಈ ಜಾತಿ ಅಂತರಗಳು, ಅಲ್ಲಿವರೆಗೂ ಕೂಡ ನಮ್ಮ ಮೀಸಲಾತಿ ಕಂಟಿನ್ಯೂ ಆಗಲೇಬೇಕು ಅನ್ನೋಂಥದ್ದು ನಾನು ಬಲವಾಗಿ ನಂಬಿರ್ತೇನೆ. ಇನ್ನೂ ಮುಂದಕ್ಕೆ ಹೋಗಿ ಹೇಳಬೇಕಾದ್ರೆ, ಒಂದ್ಸರಿ ಯಾರೋ ಪತ್ರಕರ್ತರು ನಾನು ಕೇಳ್ತಾ ಇದ್ರು, ಎಷ್ಟು ವರ್ಷ ಮೀಸಲಾತಿ ಕೊಡಬೇಕು, ಈಗಾಗಲೇ 50 ವರ್ಷ ಕೊಟ್ಟಿದ್ದಾಗಿದೆ, 40 ವರ್ಷ ಕೊಟ್ಟಿದ್ದಾಗಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ, ನೀವು ಜಾಡಮಾಲಿ ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಳ್ಳೋರ್ಗೂ ಕೊಡಬೇಕು ಅಂತ ಹೇಳ್ತಾರೆ. ಜಾಡಮಾಲಿ ಹುದ್ದೆಗೆ ಯಾರು ಹಾಕೊಳ್ತಾರೆ? ಬರೀ SC/STಗಳು, ಅಸ್ಪೃಶ್ಯರು, ಅಲೆಮಾರಿಗಳು, ಆದಿವಾಸಿಗಳು ಜಾಡಮಾಲಿ ಹುದ್ದೆಗೆ ಇವತ್ತು ಅಪ್ಲಿಕೇಶನ್ ಹಾಕ್ತಾರೆ. ರೈಲ್ವೆ ಜಾಡಮಾಲಿ ಹುದ್ದೆಗೆ ಬಲಿಷ್ಠ ಜಾತಿಗಳವರು ಯಾರು ಹಾಕ್ತಾರೆ, ಮೇಲ್ಜಾತಿಗಳವರು ಯಾರು ಹಾಕ್ತಾರೆ? ನಮಗೂ ಆ ಹುದ್ದೆ ಕೊಡಿ ಅಂತೇಳಿ ಮೇಲ್ಜಾತಿಯವರು ಹಾಕಿದಾಗ ಬೇಕಾದ್ರೆ ಮೀಸಲಾತಿ ತೆಗೆದು ಬೇಡ, ಬೇಕಾದ್ರೆ ಆ ಹುದ್ದೆಗಳು ಮಾತ್ರ ಅವ್ರಿಗೆ IAS, IPS, IFS ಅವೆಲ್ಲ ನಿಮ್ಗೆ ಎಂಥ ನ್ಯಾಯ ಇದು? ಹಾಗಾಗಿ ಈ ಅಸಮಾನತೆ ಇರೋವರೆಗೂ ಕೂಡ ನಾವು ಮೀಸಲಾತಿನ ಮುಂದುವರಿಸಬೇಕಾಗತ್ತೆ ಅಂತ ನಂಬಿದ್ದೀನಿ. ಮರ್ಯಾದೆಗೇಡು ಕಾನೂನು ತರ್ತಾ ಇರೋಂಥದ್ದು ಒಳ್ಳೆಯದು, ನಾನು ಸ್ವಾಗತಿಸ್ತೀನಿ. ಆದರೆ ಸರ್ಕಾರ ಒಂದು ಸ್ಟ್ರಾಂಗ್ ಆಗಿದ್ದರೆ ಬಹುಶಃ ಇಂಥ ಕೃತ್ಯಗಳೇ ನಡೆಯಲ್ಲ. ಯಾಕೆ ಅಂತ ಕೇಳಿದ್ರೆ, ಸರ್ಕಾರದ ಭಯ ಇಲ್ಲದೆ ಇದ್ರೆ ಇಂಥ ಕೃತ್ಯಗಳು ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಸರ್ಕಾರಗಳು ಒಂದು ಒಳಗಡೆಗೆ ಹಾಕಿದ್ರೆ ಬಹುಶಃ ಇವೆಲ್ಲ ಅಲ್ಲೇ ನಿಂತು ಹೋಗ್ತವೆ. ಅದಕ್ಕೆ ಒಂದು ಶಾಸನವನ್ನೇ ತರುವಂಥ ಅವಶ್ಯಕತೆ ಇರಲಿಲ್ಲ. ನಾನು ಇದನ್ನು ಸ್ವಾಗತಿಸ್ತೇನೆ. ಝೂನಲ್ಲಿ ಪ್ರಾಣಿಗಳೆಲ್ಲ ಇದ್ದಾವೆ. ಹುಲಿ ಇದೆ, ಸಿಂಹ ಇದೆ, ನರಿ ಇದೆ, ನಾಯಿ ಇದೆ, ಎಲ್ಲ ಇದೆ ಅಲ್ಲಿ. ಆ ಎಲ್ಲವನ್ನು ಕೂಡ ನಾವು ಝೂನಲ್ಲಿ ನೀವು ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳು ಲಿಸ್ಟ್ ಕೊಡ್ತೀರಿ. ಹುಲಿ ಇಷ್ಟಿದೆ, ಸಿಂಹ ಇಷ್ಟಿದೆ, ನರಿ ಇಷ್ಟಿದೆ, ಬೆಕ್ಕು ಇಷ್ಟಿದೆ ಅಂತ ಕೊಡ್ತೀರಿ ಲಿಸ್ಟ್. ಆ ಲಿಸ್ಟಲ್ಲಿರುವಂಥ ಹೆಸರುಗಳನ್ನ ತೆಗೆದುಬಿಟ್ರೆ ಅಲ್ಲಿ ಇವುಗಳದ್ದು ಐಡೆಂಟಿಟಿ ಇರಲ್ಲ. ಅವೆಲ್ಲ ಪ್ರಾಣಿಗಳು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಮಾಡ್ಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಇದು ಜಾತಿ ಆ ಕಾಲಮಿಂದ ತೆಗೆಯುವಂಥಲ್ಲ, ನಿಮ್ಮ ಹೃದಯದಿಂದ ತೆಗಿಬೇಕು. ಆ ಜಾತಿ ಅನ್ನುವಂಥದ್ದು ನೀವು ಬಿಟ್ಟು ನಿಮ್ಮನ್ನ ಜಾತಿ ಬಿಡಲ್ಲ. ಜಾತಿ ಪದ್ಧತಿ ಅಷ್ಟು ಸ್ಟ್ರಾಂಗ್ ಆಗಿ ಈ ಇಂಡಿಯಾ ದೇಶದ ಭಾರತೀಯನಿಗೆ ಅಂಟ್ಕೊಂಡ್ಬಿಟ್ಟೆ. ಅದರಿಂದ ನಾನು ಹೇಳ್ತಾ ಇರೋಂಥದ್ದು, ಜಾತಿ ಕಾಲಮಲ್ಲಿ ತೆಗೆದು ಬಿಟ್ರೆ ಅದು ಹೊರಟೋಗುತ್ತೆ ಅನ್ನೋದು ತಪ್ಪದು. ಜಾತಿ ಕಾಲಮು ಬೇಕು. ಜಾತಿನ ಯಾಕೆ ಗುರುತಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಐಡೆಂಟಿಟಿ ಕೊಡಬೇಕಾಗತ್ತೆ. ಇಲ್ಲಿರುವಂಥದ್ದು
ಬರೀ ಬಡತನ ಅಲ್ಲ, ಜಾತಿ ಮೂಲದ ಬಡತನ. ಜಾತಿ ಮೂಲದ ಬಡತನಕ್ಕೂ ಆರ್ಥಿಕ ಬಡತನಕ್ಕೂ ವ್ಯತ್ಯಾಸ ಇದೆ. ಜಾತಿ ಮೂಲದ ಬಡತನ ನಿರಂತರವಾದ್ದು, ಆರ್ಥಿಕ ಬಡತನ ಟೆಂಪರರಿ ಆದ್ದು. ಅವಳು ಒಂದು ಮಾತು ಹೇಳ್ತಾ ಇರ್ತೀನಿ, ಇವತ್ತು ಯಾರಿಗೋ ಒಬ್ಬನಿಗೆ ಲಾಟ್ರಿ ಹೊಡೆದ್ರೆ ಒಂದ್ ದಿವಸದಲ್ಲೇ 1 ಕೋಟಿ ಆಗ್ಬಿಡ್ತಾನೆ. ನಾಳೆ ಅವನು ಅದನ್ನೇ ಕುದುರೆ ಬಾಲ ಕಟ್ಟಿ ಅವ್ನು ಸೋತೋದ್ರೆ ನಾಳೆನೇ ಭಿಕ್ಷಾಧಿಪತಿನೂ ಆಗ್ಬಿಡ್ತಾನೆ. ಆದ್ರೆ ಜಾತಿ ಮೂಲದ ಬಡತನ ಇದೆಯಲ್ಲ, ಅದು ನಿರಂತರವಾದದ್ದು, ಬಹಳ ಇಂಪಾರ್ಟೆಂಟ್. ನಾನು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಭಾಳ ಜನ ಹೇಳ್ತಾರೆ, ಕೆಲವರೆಲ್ಲ ದಲಿತರು, ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಭಾಳ ದೊಡ್ಡ ಪೋಸ್ಟ್ ಹೋದ್ಮೇಲೆ ಅವರು ಬ್ರಾಹ್ಮಣೀಕರಣ ಹೊಂದ್ಬಿಡ್ತಾರೆ. ಎಷ್ಟು ಬ್ರಾಹ್ಮಣೀಕರಣ ಆಗ್ತಾರೆ ಅಂತಂದ್ರೆ, ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಆಮೇಲೆ ಇದು ಗಣೇಶ ವ್ರತ, ಇನ್ನು ಏನೇನೋ ಹೆಸರುಗಳು ಗೊತ್ತಿಲ್ಲ, ಅವೆಲ್ಲ ಮಾಡೋಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣೀಕರಣ ಹೊಂದ್ಬಿಟ್ಟಿರ್ತಾರೆ. ಆದ್ರೆ ಬ್ರಾಹ್ಮಣೀಕರಣ ಹೊಂದಿದ ಮೇಲೆ ಅವರು ನಾನು ದಲಿತ ಅಲ್ಲ, ನಾನು ಹಿಂದುಳಿದವನಲ್ಲ ಅಂತ ಅವರು ನಿರೂಪಿಸ್ಕೊಂಡ್ಮೇಲೆ ಕೂಡ ಅವರು ಒಂದ್ ದಿವಸ ಸತ್ತೋದಾಗ ಅವ್ರ ಊರಿಗೆ ಕರ್ಕೊಂಡು ಹೋಗಿದ್ದು ಅಂತಂದ್ರೆ ಜನರಲ್ಲಿರುವಂತಹ ಸ್ಮಶಾನದಲ್ಲೇ ಅವ್ನು ಓಡೋಗ್ಬಿಡ್ತಾರ. ದಲಿತರ ಸ್ಮಶಾನದಲ್ಲೇ ಅವ್ನು ಹೋಗಿ ಉಳ್ಬೇಕು. ಅದು ರಿಯಾಲಿಟಿ. ಅದು ನೀವೆಷ್ಟು ಬ್ರಾಹ್ಮಣೀಕರಣ ಹೊಂಟ್ರು ಕೂಡ ನಿಮ್ ಜಾತಿ ನಿಮ್ಮನ್ನ ಬಿಡಲ್ಲ. ಹಾಗಾಗಿ ಜಾತಿ ಕಾಲಂ ತೆಗೆದು ಬಿಟ್ಟಿದ್ದು ಅಂದ್ರೆ ಜಾತಿ ಹೊರಟೋಗುತ್ತೆ ಅನ್ನೋದು ಹಾಸ್ಯಾಸ್ಪದವಾದಂತಹ ಹೇಳಿಕೆ. ಮನೇಲಿ ಹುಟ್ಟಿದಾಗಲೇ ನೀವು ಹೇಳ್ತೀರಾ ನಾನು ಜಾತಿನ, ಮೊದಲು ಹೇಳ್ತಾ ಇಲ್ಲ, ನಮ್ಮ ಚಿಕ್ಕನ್ನಲ್ಲಿ ನಾವು ಹೇಳ್ತಾ ಇರ್ಲಿಲ್ಲ. ಬಟ್ ಈಗಿನ ಇದರಲ್ಲಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳ ನಡುವೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಯಾವುದು ಹೆಚ್ಚು ಬದ್ಧತೆ ಹೊಂದಿದೆ ಎಂದು ನೀವು ಭಾವಿಸ್ತೀರಾ? ಹಾಗೆ ನೋಡಿದ್ರೆ ಪ್ರಾದೇಶಿಕ ಪಕ್ಷಗಳು ಅಂತ ತಗೊಂಡಾಗ ಎರಡರಲ್ಲೂ ನಾವು ಬಹಳ ಬೈಫರ್ಕೇಶನ್ ಅಥವಾ ಡಿಮಾರ್ಕೇಶನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ DMK ಅಂತ ಪಕ್ಷಕ್ಕೆ ಬಹಳ ದೊಡ್ಡ ಇದಿರುವಂಥದ್ದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಯಾಕಂದ್ರೆ ಪೆರಿಯಾರಿಂದ ಬಂದಂತಹ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇವತ್ತು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನ ಕರಪ್ಟ್ ಅನ್ಬೋದು, ನೀವು ಬೇರೆ ಬೇರೆ ರೀತಿಗಳಲ್ಲಿ ಅವ್ರನ್ನ ಟೀಕೆ ಮಾಡಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ಎಂಡಲ್ಲಿ ಕಾಂಗ್ರೆಸ್ ಪಕ್ಷ, ಅದು ರಾಹುಲ್ ಗಾಂಧಿ ಬಂದ ಮೇಲೆ ಸಾಮಾಜಿಕ ನ್ಯಾಯದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ, ಹೆಚ್ಚು ಅದರ ಬಗ್ಗೆ ಒತ್ತನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ರಾಷ್ಟ್ರೀಯ ಪಕ್ಷಗಳೇ ಹಿಂಗೆ, ಪ್ರಾದೇಶಿಕ ಪಕ್ಷಗಳೇ ಹಿಂಗೆ ಅಂತ ಹೇಳ್ಬಿಟ್ಟು ಬೈಫರ್ಕೇಶನ್ ಮಾಡ್ಬಿಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಇನ್ನೂ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಿತೀಶ್ ಕುಮಾರ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹೆಚ್ಚು ಆದ್ಯತೆಯನ್ನು ಕೊಡೋಕೆ ಶುರು ಮಾಡಿದಾರೆ. ಅದೊಂದು ಪ್ರಾದೇಶಿಕ ಪಕ್ಷ. ಆದ್ರೆ ನ್ಯಾಷನಲ್ ಪಕ್ಷದ ಜೊತೆಲಿ ಇದೆ, ಅದು BJP ಜೊತೆಲಿ ಇದೆ ಆ ಪಕ್ಷ. ಆದ್ರೆ ಅದಕ್ಕೆ ಪ್ರಾದೇಶಿಕವಾದಂಥ ಐಡೆಂಟಿಟಿನೂ ಇದೆ. ಹಾಗಾಗಿ ಇದನ್ನ ಕ್ಲಿಯರ್ ಆಗಿ ಬೈಫರ್ಕೇಟ್ ಮಾಡಿ ಇವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಇವರಿಲ್ಲ ಅಂತ ಹೇಳುವಂಥದ್ದು ತಪ್ಪು ಮತ್ತು ಅದು ಸರಿಯಲ್ಲ ಅಂತ ಅನಿಸ್ತದೆ. ಹಣ ಮತ್ತು ಜಾತಿ ಇಲ್ಲದೆ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಬ್ಬ ಶಾಂತವೇಲ್ ಗೋಪಾಲ್ ಗೌಡ್ರಿಗೆ ಸಾಧ್ಯ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ, ಒಬ್ಬ ಲೋಹಿಯಾಗಿ ಸಾಧ್ಯ ಆಗ್ತಾ ಇತ್ತು, ಬಟ್ ಒಬ್ಬ ಅಂಬೇಡ್ಕರ್ಗೆ ಸಾಧ್ಯ ಆಗ್ತಾ ಇತ್ತು. ಈಗಿನ ಪರಿಸ್ಥಿತಿನಲ್ಲಿ ಹಣ ಮತ್ತು ಜಾತಿ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾಮಿನೇಷನ್ ಆಗಲ್ಲ. MLCಗಳಿಗೆ ನಾಮಿನೇಷನ್ ಮಾಡಬಹುದಾಗಿತ್ತು ಅವರು. ಈಗ ಜಾತಿನಲ್ಲಿ ಅವರು ಎಲೆಕ್ಷನ್ ನಿಂತು ಗೆಲ್ಲೋಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತ ಎದುರಿತಲ್ಲ, ಅಂತ ಜಾತಿಗಳವ್ರನ್ನ ನೀವು ನಾಮಿನೇಷನ್ ಮಾಡಬಹುದಾಗಿತ್ತು. ಆ ನಾಮಿನೇಷನ್ ಕೂಡ ಮಾಡೋಕೆ ನಿಮ್ ಕೈಲಿ ಯಾಕಾಗ್ತಾ ಇಲ್ಲ? ಅಲ್ಲೂ ಕೂಡ ಬಲಿಷ್ಠ ಜಾತಿಗಳನ್ನ, ಅಲ್ಲೂ ಕೂಡ ಹಣ ಇರುವಂತವ್ರನ್ನೇ ಮಾಡ್ತಾ ಇದ್ದೀರಿ. ಏನ್ ಕಾರಣ? ಅಂದ್ರೆ ನೀವು ತಳ ಸಮುದಾಯಗಳಿಗೆ, ತಳ ವರ್ಗಗಳಿಗೆ ನೀವು ರಾಜಕೀಯವನ್ನ ಕೊಡ್ಲಿಕ್ಕೆ, ರಾಜಕೀಯದ ಏನೋ ಪವರ್ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಎರಡು ಇಶ್ಯೂಗಳಲ್ಲಿ ಯಾವಾಗಲೂ ಕೂಡ ಮೇಲ್ಜಾತಿಗಳು ಮತ್ತು ಮೇಲ್ವರ್ಗಗಳು ಕೆಲಸ ಮಾಡ್ತಾ ಇರ್ತವೆ. ತಳ ಸಮುದಾಯಗಳಿಗೆ ನೀವು ಏನು ಕೇಳಿದ್ರು ಕೊಟ್ಬಿಡ್ತೀರಾ, ಆದರೆ ಎರಡಕ್ಕೆ ಕೊಡಲ್ಲ. ಒಂದು ಭೂಮಿ ಕೊಡಲ್ಲ, ಇನ್ನೊಂದು ಅಧಿಕಾರ ಕೊಡಲ್ಲ. ಭೂಮಿ ಮತ್ತು ಅಧಿಕಾರ ಕೊಟ್ಟರೆ ಅವ್ರು ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ ಅಂತ ಬೈಕ್ಗೋಸ್ಕರ ನೀವು ಭೂಮಿ ಮತ್ತು ಅಧಿಕಾರದ ಮಾತ್ರ ಕೊಡಲ್ಲ, ಎಂದಿಗೂ ಕೊಡಲ್ಲ. ಅವ್ರಿಗೇನೋ ಒಂದು ಎಂಪ್ಲಾಯ್ಮೆಂಟ್ ಕೊಡ್ತೀರಾ, ಬೇಕಾದ್ರೆ ಇನ್ನೇನೋ ಒಂದು ಕೆಲಸ ಮಾಡಿಸ್ಕೊಡ್ತೀರಾ, ಅದೆಲ್ಲ ಮಾಡ್ತೀರಾ. ಈ ಎರಡು ಇಶ್ಯೂಗಳು ಬಂದಾಗ ಮೇಲ್ಜಾತಿಗಳು, ಮೇಲ್ವರ್ಗಗಳು ಬಹಳ ಆಕ್ಟಿವ್ ಆಗುತ್ತವೆ. 10 ವರ್ಷಗಳಲ್ಲಿ ಕರ್ನಾಟಕ ಸಾಮಾಜಿಕ ಮತ್ತು ರಾಜಕೀಯ ಚಿತ್ರಣ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತೀರಾ ಸರ್? ಮುಂದಿನ 10 ವರ್ಷಗಳಲ್ಲಿ ನನ್ನ ಆಸೆ ಇರುವಂಥದ್ದು ಅಹಿಂದ ವರ್ಗಗಳು ಈ ರಾಜ್ಯವನ್ನ ಆಳಬೇಕು ಅಂತ. ಅಹಿಂದ ವರ್ಗಗಳು ಅಂತಂದ್ರೆ ಸಿದ್ದರಾಮಯ್ಯನವರ ಅಹಿಂದ ಅಲ್ಲ ನಾನು ಹೇಳ್ತಾ ಇರೋದು. ನಾನು ಒರಿಜಿನಲ್ ಅಹಿಂದದ ಮೂಲ ಇದರಲ್ಲಿ ನಾನು ಹೇಳಕ್ ಹೊರಟಿದ್ದೀನಿ. ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲೂ ಕೂಡ ಕಡೆಯವರು, ದಲಿತರ 101 ಜಾತಿಗಳಲ್ಲಿ ಕಡೆಯವರು,
ಅಥವಾ ಎಸ್ ಟಿಗಳಲ್ಲಿರುವಂತಹ ಕಡೆಯವರು ಅವರು ಆಳ್ವಿಕೆಗೆ ಬರುವಂತಹ ಸಂದರ್ಭ ಆಗ್ಬೇಕು. ಮತ್ತೆ ನಾವು ಬಲಿಷ್ಠ ಜಾತಿಗಳು ದೊಡ್ಡ ಜಾತಿಗಳ ಜೊತೆ ಹೋರಾಟ ಮಾಡ್ಕೊಂಡ್ ಬಂದ್ವಿ. ಈಗ ನಮ್ಮ ಜಾತಿಗಳಲ್ಲೇ ನಮ್ಮನ್ನು ತುಳಿಯುವಂಥವ್ರು ಹುಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೋಗ್ಬೇಕು. ಹಾಗಾಗಿ ನಮ್ಮ ಜಾತಿಯಲ್ಲೇ ನಮ್ಮನ್ನು ತುಳಿಯುವಂಥವ್ರನ್ನ ಹೊರತುಪಡಿಸಿ ಅಲ್ಲಿ ದಿಕ್ಕೇ ಇಲ್ಲದಂಥ ಸಮುದಾಯಗಳು, ಪ್ರಾತಿನಿಧ್ಯವೇ ಇಲ್ಲದೆ ಇರುವಂಥ ಸಮುದಾಯಗಳು ಈ 10 ವರ್ಷಗಳಲ್ಲಿ ಆಳ್ವಿಕೆಗೆ ಬರಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಅದು ಸಂವಿಧಾನ ಜಾರಿ ಆದರೆ ಅದು ಸಾಧ್ಯ ಆಗತ್ತೆ. ಬಹುಶಃ ಈ ಬದಲಾವಣೆಗಳನ್ನು ನಾವೆಲ್ಲ ನಮ್ಮ ಬದುಕಿನಲ್ಲಿ ನೋಡಬೇಕು ಅಂತ ನಾನು ಆಸೆ ಪಡ್ತೀನಿ. ನಮಸ್ಕಾರ.